ಯಾವುದೇ ಮಗುವಿಗೆ ಆಗಾಗ ರಾತ್ರಿ ಕೆಮ್ಮು ಬರ್ತಾ ಉಂಟ, ತಿಂಗಳಿಗೆ ನಿಮಗೆ ಒಂದು 3-4 ಸರ್ತಿ ಬರ್ತಾ ಉಂಟ, ಅವರಿಗೆ ಆಸ್ತಮಾ ಅಂತ ಹೇಳ್ತೇವೆ. ಪಾಮಾಜಿ ನಿಮ್ಗೆ ಗೊತ್ತುಂಟ, ಮಳೆಗಾಲದಲ್ಲಿ ಪಾಮಾಜಿ ಬೆಳೀತಲ್ಲ, ಅದೇ ನಮ್ಮ ಲಂಗ್ಸ್ ಒಳಗೆ ಪಾಮಾಜಿ ಬರುವಂಥ ಚಾನ್ಸ್ ಉಂಟು. ಆಸ್ತಮಾ ಇಸ್ ಅ ಡಿಸೀಸ್ ಆಫ್ ರಿವರ್ಸಿಬಿಲಿಟಿ ಅಂತ ಹೇಳಿ. ಡ್ಯೂರಿಂಗ್ ಕೋವಿಡ್ ಎಲ್ಲ ಆಸ್ತಮಾ ಎಲ್ಲ ಆಲ್ಮೋಸ್ಟ್ 75% ಕಮ್ಮಿ ಆಗಿತ್ತು. ಆಯುರ್ವೇದಿಕ್ ಇರ್ಬೋದು ಅಥವಾ ಹೋಮಿಯೋಪತಿ ಇರ್ಬೋದು, ಹೈದರಾಬಾದ್ ಆ ಕಡೆ ಎಲ್ಲೋ ಮೀನಿನ ಚಿಕಿತ್ಸೆ ಅಂತ ಕೇಳ್ಪಟ್ಟಿದ್ದು ಉಂಟು ಸರ್. ನಮ್ಮದೆಲ್ಲ ಎಕ್ಸ್ಪೈರಿ ಡೇಟ್ ಸ್ಟೀರಾಯ್ಡ್ ಟ್ಯಾಬ್ಲೆಟ್ ಅವರಿಗೆ ಕೊಡ್ತಾ ಇದ್ದೇವೆ ನಾವು, ನೀವೊಂದು ಜಾಗ್ರತೆ ಇರಿ ಅಂತೇಳಿ. ಎಷ್ಟೋ ಜನ ನಮ್ಮ ಪೇಷಂಟ್ಸು ಬ್ಯಾಡ್ಮಿಂಟನ್ ಪ್ಲೇಯರ್ಸು ಸ್ಟೇಟ್ ಲೆವೆಲ್ಗೆ ಆಡ್ತಾ ಇದ್ದಾರೆ. ದ್ರಾಕ್ಷಿ ಹಣ್ಣು ತಿಂದ ಕೂಡಲೇ ಎಲರ್ಜಿ ಆಗುವಂಥದ್ದು, ಇಲ್ಲರ ಕೊಕ್ಕೋ ಪ್ರಾಡಕ್ಟ್ಸ್ ತಿಂದ ಕೂಡಲೇ ಎಲರ್ಜಿ ಆಗುವಂಥದ್ದು ಒಂದು ವಾಡಿಕೆ ಜಾಸ್ತಿ. ನಾಯಿ, ಬೆಕ್ಕು ಇದರದ್ದು ರೋಮಗಳು ಹೈಲಿ ಎಲರ್ಜೆನಿಕ್. ನನ್ನ ಒಂದು ಕಸಿನ್ನ ಮಗನಿಗೆ ಡೈಲಿ ಅವರು ಇನ್ಹೇಲರ್ ನೆಬುಲೈಸೇಷನ್ ಕೊಡ್ತಾ ಇರ್ತಾರೆ ಸರ್. ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಇದು ನೆಬುಲೈಸರ್ ಎಂಬುದು ಎಲ್ರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಖ್ಯಾತ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಸಂತೋಷ್ ಟಿ ಸೋನ್ ಸರ್. ಇವರು ಇಂದಿನ ಕಾರ್ಯಕ್ರಮಕ್ಕೆ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೆಲ್ಕಮ್ ಸರ್. ನಮಸ್ಕಾರ. ನಮ್ಮ ಮಕ್ಕಳ ವಿಭಾಗ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವಿಭಾಗದಿಂದ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ತಜ್ಞ ವೈದ್ಯರು ಮಕ್ಕಳಲ್ಲಿ ಅಸ್ತಮಾ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಹಿ ಈಸ್ ದ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್. ಹಾಗೆ ಇವರು ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ ಆಫ್ ಇಂಟರ್ನ್ಯಾಷನಲ್ ಪೀಡಿಯಾಟ್ರಿಕ್ ಅಸೋಸಿಯೇಷನ್ ರೆಪ್ರೆಸೆಂಟಿಂಗ್ ಏಷ್ಯಾ ಆ್ಯಂಡ್ ಪೆಸಿಫಿಕ್. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಕ್ಕಳ ತಜ್ಞರಾಗಿ 35ಕ್ಕೂ ಅಧಿಕ ವರ್ಷದ ಅನುಭವ ಹೊಂದಿದ್ದು, ಪ್ರಸ್ತುತ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ 20 ವರ್ಷಕ್ಕೂ ಅಧಿಕವಾಗಿ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಸರ್, ಅಸ್ತಮಾ ಎಂದರೇನು? ಇದು ಮಕ್ಕಳಲ್ಲಿ ಹೇಗೆ ಸಾಮಾನ್ಯವಾಗಿರ್ತದೆ ಸರ್? ಆಸ್ತಮಾ ಅಂತ ಹೇಳಿದರೆ ಮೊದಲನೇದಾಗಿ ನಾವು ನಮ್ಮ ಶ್ವಾಸಕೋಶ ಹೇಗಿರ್ತದೆ ಅಂಥೇಳಿ ಗೊತ್ತಿರಬೇಕು. ನೀವು ಶ್ವಾಸಕೋಶ ಅಂಥೇಳಿದ್ರೆ ಎಂಥದ್ದು ಅಲ್ಲ. ನೀವೊಂದು ಮರ ನೋಡಿದರೆ ಮರದ ರೆಂಬೆ ಮೇನ್ ದೊಡ್ಡ ರೆಂಬೆ, ಅದಾದ ನಂತರ ಸಣ್ಣದಾಗ್ತಾ ಹೋಗ್ತದೆ. ಅದೇ ನಮ್ಮ ಶ್ವಾಸಕೋಶ ಅಂತೇಳಿದ್ರೆ ಒಂದು ಮರವನ್ನು ತಲೆ ಕೆಳಗೆ ಕಾಲು ಮಾಡಿ ಇಟ್ಟ ರೀತಿ ಇದು ನಮ್ಮ ಟ್ಯೂಬ್ಸು, ಗಾಳಿ ಟ್ಯೂಬ್ಸು ಏನಾಗ್ತದೆ ಅಂತೇಳಿ ಸಣ್ಣದಾಗ್ತಾ ಹೋಗ್ತದೆ. ಅಲ್ಲಿ ಲಾಸ್ಟಿಗೆ ಎಲೆ ಇರ್ತದೆ, ಇಲ್ಲಿ ನಮ್ಮದಂತೆ ಆಲ್ವೆಲೈ ಅಂತೇಳಿ ಇರ್ತದೆ. ಇಲ್ಲಿ ಆಕ್ಸಿಜನ್ ನಮ್ಮ ದೇಹಕ್ಕೆ ಹೋಗ್ತದೆ, ಇಂಗಾಲಾಮ್ಲ ಹೊರಗೆ ಬರ್ತದೆ. ಅಲ್ಲಿ ಅದರದ್ದು ಆಪೋಸಿಟ್, ಇಂಗಾಲಾಮ್ಲವನ್ನು ಎಳ್ಕೊಳ್ತದೆ, ಆಕ್ಸಿಜನನ್ನು ಮರಗಳು ಅದರ ಎಲೆಗಳು ಕೊಡ್ತದೆ. ಸೊ ಇದೇನಾಗ್ತದೆ ಅಂತ ಹೇಳಿದರೆ, ಈ ರೆಂಬೆಯಲ್ಲಿ ಅಂಥೇಳಿದರೆ ನಮ್ಮ ಗಾಳಿ ಟ್ಯೂಬಲ್ಲಿ ಈ ಉರಿಯೂತ ಬಂದರೆ ಹೇಗಾಗ್ತದೆ, ಅದೇ ಆಸ್ತಮಾ. ಅದು ಬೇರೆ ಬೇರೆ ಕಾರಣದಿಂದ ಬರ್ಬೋದು, ಅದನ್ನು ಕಡೆಗೆ ನಾನು ಹೇಳ್ತೇನೆ. ಆದರೆ ಉರಿಯೂತಿ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಗಾಳಿ ನಾಳ ಅದರಲ್ಲಿ ಹೋಗುವಂಥ ಸ್ಪೇಸ್ ಸಣ್ಣದಾಗ್ತದೆ, ಜಾಗ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಗಾಳಿ ಒಳಗೆ ಹೊರಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅದೇ ಆಸ್ತಮಾ. ಆಸ್ತಮದು ಇನ್ಸಿಡೆನ್ಸ್ ಅಂತ ಹೇಳಿದರೆ ಎಷ್ಟು ಉಂಟಂಥೇಳಿ ನೀವು ನೋಡಿದರೆ ಲಾಸ್ಟು ಸಾಧಾರಣ ಒಂದು 30-40 ವರ್ಷದಿಂದ ಹೆಚ್ಚಾಗ್ತಾ ಉಂಟು. ಮುಂಚೆ ಅದು ಖಾಲಿ 3% ಇತ್ತು, ಈಗ ಸಾಧಾರಣ ಒಂದು 5-12% ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ದೇಶದಲ್ಲಿ ಹೀಗೆ ಆಗ್ತಾ ಉಂಟು. ನಮ್ಮದು ನೀವು ಔಟ್ ಪೇಷಂಟ್ ನೋಡಿದರೆ, ನಮ್ಮ ಎಜೆ ಆಸ್ಪತ್ರೆದ ಔಟ್ ಪೇಷಂಟ್ ನೋಡಿ ಸಾಧಾರಣ 10-12% ನಮಗೆ ಬೇರೆ ಬೇರೆ ತಿಂಗಳಲ್ಲಿ ಈ ಆಸ್ತಮಾ ಇದರಿಂದ ಬರ್ತದೆ. ಎರಡನೇದೇನಂತ ಹೇಳಿದರೆ, ಮುಂಚೆ ನಮಗೆಲ್ಲ ಏನಂತ ಹೇಳಿದರೆ ಆಸ್ತಮಾ ಅಂತ ಹೇಳಿದರೆ ನಾವು ಪಿಕ್ಚರ್ನಲ್ಲಿ ನೋಡ್ತಾರೆ ಶ್ವಾಸ ಭಾರಿ ಕಷ್ಟದಲ್ಲಿ ತೆಗೆದ ಹಾಗೆ ಅಲ್ಲ. ಈಗ ಏನಂತ ಹೇಳಿದರೆ, ಯಾವುದೇ ಮಗುವಿಗೆ ಆಗಾಗ ರಾತ್ರಿ ಕೆಮ್ಮು ಬರ್ತಾ ಉಂಟ, ದಮ್ ಬರಬೇಕಂತ ಹೇಳಿ ಕೆಮ್ಮು ಬರ್ತಾ ಉಂಟ, ತಿಂಗಳಿಗೆ ನಿಮಗೆ ಒಂದು 3-4 ಸರ್ತಿ ಬರ್ತಾ ಉಂಟ, ಅವರಿಗೆ ಆಸ್ತಮಾ ಅಂತ ಹೇಳ್ತೇವೆ. ಇದಂತ ಹೇಳಿದ್ರೆ ನಾವು ಈ ಐಸ್ಬರ್ಗ್ ಅಂತ ಹೇಳ್ತೇವೆ. ಐಸ್ಬರ್ಗದ ಮೇಲೆ ಮಾತ್ರ ಕಾಣ್ತದೆ, ಎಲ್ಲ ನಮ್ಮ ಸಮುದ್ರದ ಅಡಿ ಇರ್ತದೆ. ಸೊ ಇದು ಐಸ್ಬರ್ಗ್ ಅಂದರೆ ನಮಗೆ ಆ ದಮ್ಮು ಬರುವಂಥವ್ರನ್ನು ಮಾತ್ರ ಕಾಣ್ತೇವೆ, ಆದರೆ ಆ ಕೆಮ್ಮದವರನ್ನು ನೋಡಿಲ್ಲ. ಈಗ ಏನಂತ ಹೇಳಿದರೆ ಅದು ಅವರು ಸಹ ಆಸ್ತಮದವರೇ, ಅದೊಂದು ಮೈಲ್ಡ್ ಟೈಪ್ ಅಂಥೇಳಿ ಹೇಳ್ತೇವೆ ನಾವು. ಸರ್, ನೀವು ಅಸ್ತಮಾ ಅನ್ನೋದನ್ನು ತುಂಬ ಸಂಕ್ಷಿಪ್ತವಾಗಿ ವಿವರಿಸಿದ್ರಿ ಸರ್. ಅಂದರೆ ಉಸಿರಾಟದ ತೊಂದರೆಗಳು ಹೇಗೆ ಭಿನ್ನವಾಗಿರ್ತದೆ ಈ ಅಸ್ತಮಕ್ಕೂ ಸಾಮಾನ್ಯವಾಗಿರುವಂತಹ ಉಸಿರಾಟಕ್ಕೂ? ಮಕ್ಕಳಿಗೆ ಎಸ್ಪೆಷಲಿ 5 ವರ್ಷದ ಕೆಳಗೆ ಆಗಾಗ ನಮ್ಮ ಶ್ವಾಸಕೋಶದ ಸೋಂಕು ಬರುವಂಥದ್ದು ಕಾಮನ್. ಸಣ್ಣ ಮಕ್ಕಳು ಎಸ್ಪೆಷಲಿ 1 ವರ್ಷದ ಕೆಳಗಿನವರಿಗೆ ಆಸ್ತಮಾ ಮತ್ತು ನಮ್ಮ ರೆಸ್ಪಿರೇಟರಿ ಸೋಂಕು ಅಂದರೆ ಶ್ವಾಸಕೋಶದ ಸೋಂಕನ್ನು ಸ್ವಲ್ಪ
ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಎಂತಕ್ಕಂದರೆ ಎಲ್ಲ ಮಕ್ಕಳದ್ದು ಗಾಳಿನಾಳ ಸಣ್ಣದಿರ್ತದೆ, ಅದರಿಂದ ಅವರಿಗೆ ಸಹ ಇದೇ ನಮ್ಮನೆ ಸ್ವಲ್ಪ ವೀಸಿಂಗ್ ಆಗಿ ಬರ್ತದೆ. ಕೆಲವು ವೈರಸ್, ಈ ಫ್ಲೂ ವೈರಸ್ ಇರ್ಬೋದು, RSV ವೈರಸ್ ಅಂತ ಹೇಳಿ ಸಿಮಿಲರ್ ಅಸ್ತಮದ ನಮ್ಮನೆ ಬರ್ತದೆ. ಆದರೆ ಇದರದ್ದು ಹಾಲ್ ಮಾರ್ಕ್ ಅಂತ ಹೇಳಿದರೆ ಆಸ್ತಮ ಅಂತ ಹೇಳಿದರೆ, ಆಸ್ತಮ ಎಂಬುದು ಆಗಾಗ ಬರ್ತದೆ, ಒಂದು ಟೈಮಲ್ಲಿ ಬರ್ತದೆ, ಕೆಲವು ದಿವಸ ಇರ್ತದೆ, ಕಡೆಗೆ ನಾರ್ಮಲ್ ಆಗ್ತಾರೆ ಅಂಥೇಳಿ ಡೈನಾಮಿಕ್ ಅಂತ ಹೇಳ್ತೇವೆ ನಾವು. ಡೈನಾಮಿಕ್ ಅಂತ ಹೇಳಿದ್ರೆ ಬರ್ತದೆ, ಗುಣ ಆಗ್ತದೆ, ಪುನಃ ಬರ್ತದೆ. ನಮ್ಮ ಮಕ್ಕಳಲ್ಲಿ ಏನಂತ ಹೇಳಿದರೆ ಆಸ್ತಮದಲ್ಲಿ ಏನಂತ ಹೇಳಿದರೆ ಜ್ವರ ಇರುವುದಿಲ್ಲ. ನಾವು ಇನ್ಫೆಕ್ಷನ್ ಆದರೆ ಜ್ವರ ಇರ್ತದೆ. ಆಸ್ತಮ ಎಂಬುದು ಇನ್ಫ್ಲಮೇಷನ್ ಅಥವಾ ಎಲರ್ಜಿಯಿಂದ ಬರುವಂಥದ್ದು, ಅದರಲ್ಲಿ ಜ್ವರ ಇರುವುದಿಲ್ಲ, ಮೈ ಬಿಸಿ ಇರ್ತದೆ, ಆದರೆ ಟೆಂಪ್ರೇಚರ್ ಯಾವಾಗಲೂ 100 ಡಿಗ್ರಿಗಿಂತ ಮೇಲೆ ಹೋಗೋದಿಲ್ಲ. ಆದರೆ ಇನ್ಫೆಕ್ಷನ್ ಆದರೆ 100 ಡಿಗ್ರಿಗಿಂತ ಮೇಲೆ ಹೋಗ್ತದೆ. ಸೊ ಇದು ಸಾಧಾರಣ. ಇದು ಕೆಲವು ಸರ್ತಿ ಏನಾಗ್ತದೆ ಅಂತ ನಮಗೆ ಮೂಗಿಂದ ಶೀತ ಬರ್ತದೆ, ಮತ್ತು ಹಿಸ್ಟ್ರಿ ಇರ್ತದೆ, ತಂದೆ ತಾಯಿಗಳಿಗೆ ಆಸ್ತಮ ಇರುವಂಥದ್ದು, ತಂದೆ ತಾಯಿಗಳಿಗೆ ಎಲರ್ಜಿ ಇರುವಂಥದ್ದು, ಮಗುವಿಗೆ ಸಣ್ಣ ಪ್ರಾಯದಲ್ಲಿ ಚರ್ಮ ರೋಗ ಅಂತೇಳಿ ಎಟೋಪಿಕ್ ಡರ್ಮಟೈಟಿಸ್ ಅಂತೇಳಿ ಎಲರ್ಜಿಯಿಂದ, ಎಸ್ಪೆಷಲಿ ಕೆನ್ನೆಯಲ್ಲಿ ರೆಡ್ನೆಸ್ ಬರುವಂಥದ್ದು, ತುರಿಕೆ ಆಗಾಗ ಬರುವಂಥದ್ದು, ಕೆಲವೇನಾದರೂ ಹಾಲು ಕೊಟ್ಟರೆ ಅವರಿಗೆ ಎಲರ್ಜಿ ಆಗೋದು, ಎಲರ್ಜಿಕ್ ಹಿಸ್ಟ್ರಿ ಇರ್ತದೆ. ಇದಕ್ಕೆ ಎಟೋಪಿಕ್ ಹಿಸ್ಟ್ರಿ ಅಂತ ಹೇಳ್ತೇವೆ. ಅದನ್ನು ನಾವು ಯಾವಾಗಲೂ ಕೇಳಬೇಕು ಮಕ್ಕಳಲ್ಲಿ ಉಂಟಾ ಇಲ್ವಾ ಅಂಥೇಳಿ. ಅಸ್ತಮದ ಲಕ್ಷಣಗಳನ್ನು ನೀವು ತುಂಬ ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ ಸರ್. ಅಂದರೆ ನಮಗೆ ವೀಕ್ಷಕರಿಗೂ ಅದರ ಬಗ್ಗೆ ಅರಿವು ಬರ್ತದೆ. ಹಾಗೆ ಇದರ ಬೇರೆ ಬೇರೆ ಲಕ್ಷಣಗಳನ್ನು ಹೇಗೆ ಏನು ಅಂತ ಒಂದು ಅದರ ಬಗ್ಗೆ ಮಾಹಿತಿ ಕೊಡ್ಬೋದು ಸರ್? ಅಂದರೆ ಯಾವ ವಯಸ್ಸಿನಲ್ಲಿ ಎಲ್ಲ ಇದು ಕಂಡು ಬರ್ತದೆ ಅಸ್ತಮ ಅನ್ನೋದು ಅಂತ? ಆಸ್ತಮ ನೋಡಿದರೆ ನೀವು ಅದರಲ್ಲಿ ನಾವು ಡಿಫ್ರೆಂಟ್ ಫಿನೋಟೈಪ್ಸ್ ಅಂತ ಹೇಳ್ತೇವೆ. ಫಿನೋಟೈಪ್ಸ್ ಅಂತೇಳಿ ಎಲ್ಲವೂ ಎಲರ್ಜಿಕ್ ಆಸ್ತಮ ಇಲ್ಲ, ಕೆಲವು ನಾನ್ ಎಲರ್ಜಿಕ್ ಆಸ್ತಮ ಇರ್ತದೆ, ಕೆಲವುದು ಎಲರ್ಜಿಕ್ ಆಸ್ತಮ ಇರ್ತದೆ, ಕೆಲವು ಎಕ್ಸೈಸ್ ಇಂಡ್ಯೂಸ್ಡ್ ಆಸ್ತಮ ಅಂತ ಹೇಳ್ತೇವೆ. ಎಕ್ಸೈಸ್ ಮಾಡುವಾಗ ಅವರಿಗೆ ವೀಸಿಂಗ್ ಬರ್ತದೆ, ಅದಂತೇಳಿ ಎಕ್ಸೈಸ್ ಮಾಡುವಾಗೆಲ್ಲ ಗಾಳಿನಾಳ ಸಣ್ಣದು. ಮತ್ತೊಂದು ನ್ಯೂಟ್ರೋಫಿಲಿಕ್ ಆಸ್ತಮ ಅಂತ ಹೇಳ್ತಾರೆ, ಅದು ಒಂದು ಬೇರೆ ನಮೂನೆದ ಆಸ್ತಮ. ಬಟ್ ಕಾಮನ್ ಆಗಿರುವಂಥದ್ದು ಇದು ನಮ್ಮ ಎಲರ್ಜಿಕ್ ಆಸ್ತಮ ಮತ್ತು ನಾನ್ ಎಲರ್ಜಿಕ್ ಆಸ್ತಮ. ಎಲರ್ಜಿಕ್ ಆಸ್ತಮದಲ್ಲಿ ನಾನು ಹೇಳಿದೆ ಕೆಲವೆಲ್ಲ ಅದು ಎಲರ್ಜಿಕ್ ಹಿಸ್ಟ್ರಿ ಫ್ಯಾಮಿಲಿಯಲ್ಲಿ ಸಿಗ್ತದೆ. ನಾನ್ ಎಲರ್ಜಿಕ್ ಆಸ್ತಮ ಅಂತ ಹೇಳಿದರೆ ಅದು ಸ್ವಲ್ಪ ಬೇಗನೆ ಇರ್ತದೆ. ಈ ಕೆಲವು ಮಕ್ಕಳಲ್ಲಿ ಏನಂತ ಹೇಳಿದರೆ ಒಂದು ಫಿನೋಟೈಪ್ ಇರ್ತದೆ, ಈ ಮಕ್ಕಳು ಹುಟ್ಟುವಾಗಲೇ ಅವರ ಗಾಳಿನಾಳ ಸ್ವಲ್ಪ ಸಪೂರ ಇರ್ತದೆ. ಏನಾದ್ರು ಒಂದು ಸ್ವಲ್ಪ ಎಲರ್ಜಿ ಆದ ಕೂಡಲೇ ಅದ್ರ ವೀಸಿಂಗ್ ನಮ್ಮನೆ ಸ್ಟಾರ್ಟ್ ಆಗ್ತದೆ. ಬಟ್ ಇದೇನಂತ ಹೇಳಿದರೆ 1 ರಿಂದ 3 ವರ್ಷದೊಳಗೆ ಹೆಚ್ಚಿನವರಿಗೆ ಬೆಟರ್ ಆಗ್ತದೆ. ದೇ ಕಮ್ ಔಟ್ ಆಫ್ ದ್ಯಾಟ್ ದಸ್ಟಿ. ಎಲರ್ಜಿಕ್ ಆಸ್ತಮ ಯಾವಾಗಲೂ ಇರುವಂಥದ್ದು ಇದು. ಅದು ಎಲರ್ಜಿ ಕೆಲವು ಸರ್ತಿ ಏನಾಗ್ತದೆ ಅಂತ ಹೇಳಿದರೆ, ಈ ಎಲರ್ಜಿ ಎಂಬುದು ಓವರ್ ದ ಟೈಮ್ಸ್ ನಮ್ಮ ಬಾಡಿ ಸೆನ್ಸಿಟೈಸ್ ಆಗ್ತದೆ ಅಂಥೇಳಿದ್ರೆ, ಒಂದು ಏನಕ್ಕಾದರೂ ಎಲರ್ಜಿ ಇದ್ದರೆ ಅದು ಎಲರ್ಜಿ ಆಗಿ ನಮ್ಮ ಬಾಡಿ ಅದನ್ನು ಓವರ್ ರಿಯಾಕ್ಷನ್ ಆಗುವಂಥದ್ದು ತಡೀತದೆ. ಸೊ ಆಗ ಯು ಕಮ್ ಔಟ್ ಆಫ್ ದ್ಯಾಟ್. ಹಾಗೆ ಇದೆಲ್ಲ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ತದೆ ಈ ಎಲರ್ಜಿಯಲ್ಲಿ. ಸೊ ಅದು ಡಿಪೆಂಡ್ಸ್ ಅಪಾನ್ ದ ವಾಟ್ ಟೈಪ್ ಆಫ್ ಆಸ್ತಮ. ಆದರೆ ಕಾಮನೆಸ್ಟ್ ಆಗಿ ನಾವು ನೋಡುವಂಥದ್ದು ಎಲರ್ಜಿಕ್ ಆಸ್ತಮ. ನೆಕ್ಸ್ಟ್ ಈಗ ಮಾನಸಿಕ ಇದು ಸ್ಟ್ರೆಸ್ ಬಂದ ಕೂಡಲೇ ಕೆಲವರಿಗೆ ವೀಸಿಂಗ್ ಬರ್ತದೆ, ಕೆಲವರಿಗೆ ಎನ್ವೈರ್ಮೆಂಟ್ ಚೇಂಜ್ ಆದ ಕೂಡಲೇ ತುಂಬ ಮೋಡ ಇದ್ದ ದಿವಸ ಬರ್ತದೆ. ಸೊ ಇದೊಂದು ಬೇರೆ ನಮ್ಮನೆ ನಾನ್ ಎಲರ್ಜಿಕ್ ಆಸ್ತಮದ ನಮ್ಮನೆ ಇರ್ತದೆ. ಸರ್, ಅಸ್ತಮ ಹೇಗೆ ಅಟ್ಯಾಕ್ ಆಗ್ತದೆ ಸರ್ ಅಂದರೆ ಮಕ್ಕಳಲ್ಲಿ? ಈಗ ನಾನೊಂದು ಎಕ್ಸಾಂಪಲ್ ಅಂತ ಹೇಳಿದರೆ ಎಲರ್ಜಿಕ್ ಆಸ್ತಮ ಅಂಥೇಳಿ ಕೊಡ್ತೇನೆ. ಈಗ ನಿಮಗೆ ಈ ದ್ರಾಕ್ಷಿ ಹಣ್ಣು ತಿಂದ ಕೂಡಲೇ ಎಲರ್ಜಿ ಆಗುವಂಥದ್ದು, ಇಲ್ಲ ಕೊಕ್ಕೋ ಪ್ರಾಡಕ್ಟ್ಸ್ ತಿಂದ ಕೂಡಲೇ ಎಲರ್ಜಿ ಆಗುವಂಥದ್ದು ಒಂದು ವಾಡಿಕೆ ಜಾಸ್ತಿ. ಸೊ ತಗೊಂಡ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಬಾಡಿದು ರಿಯಾಕ್ಷನ್ ಆಗ್ತದೆ. ನಾವು ಎಲರ್ಜಿಕ್ ಮಾರ್ಚ್ ಅಂತ ಹೇಳ್ತೇವೆ. ಏನಂದರೆ ಫಸ್ಟಿಗೆ ಏನಾಗ್ತದೆ ಅಂತ ಹೇಳಿದರೆ ಇನಿಷಿಯಲಿ ನೋಸಲ್ಲಿ ಸ್ನೀಸ್ ಬರ್ಬೋದು, ಮೂಗಿಂದ ಶೀತ ಆಗಿ ಇಳಿಬೋದು, ಗಂಟ್ಲು ತುರ್ಕೆ ಸ್ಟಾರ್ಟ್ ಆಗ್ತದೆ, ಹಾಗೆ ಕೆಳಗೆ ಹೋಗ್ತದೆ, ಎಲರ್ಜಿಕ್ ಮಾರ್ಚ್ ಅಂತೇಳಿ. ಸೊ ನಮ್ಮ ಗಾಳಿನಾಳ ಯಾವಾಗ ಅದಕ್ಕೆ ರಿಯಾಕ್ಷನ್ ಸ್ಟಾರ್ಟ್ ಆಗ್ತದೆ ಆಗ ನಾನು ಹೇಳಿದ್ದೆಲ್ಲ ಉರಿಯೂತ ಗಾಳಿನಾಳದ, ಅದಾದ ಕೂಡಲೇ ಸಣ್ಣದಾಗ್ತಾ ಹೋಗ್ತದೆ. ಅಲ್ಲಿ ನಮ್ಮ ಗಾಳಿನಾಳದಲ್ಲಿ ಕಾಫ್ ರಿಸೆಪ್ಟರ್ಸ್ ಅಂತೇಳಿ ಉಂಟು. ಎಲರ್ಜಿ ಆದ ಕೂಡಲೇನು ಇರಿಟೇಷನ್, ನಿಮಗೀಗ ಎಲರ್ಜಿ ಆದ ಕೂಡಲೇ ಸ್ಕಿನ್ನಲ್ಲಿ ಏನು ಮಾಡ್ತೀವಿ, ತುರಿಸ್ಲಿಕ್ಕೆ ಶುರು ಮಾಡ್ತೀವಿ. ಅಲ್ಲಿ ಏನಾಗ್ತದೆ, ಅದು ತುರಿಸ್ಲಿಕ್ಕೆ ಶುರು ಆಗ್ತದೆ, ಅಂದರೆ ಇರಿಟೇಷನ್ ಆಗ್ತದೆ. ಅದೇನು ಕಾಫ್ ರಿಸೆಪ್ಟರ್ಸಿಗೆ ಗೊತ್ತಾಗೋದಿಲ್ಲ ಏನಿಲ್ಲ ಅಂಥೇಳಿ, ಅದು ಇರಿಟೇಷನ್ ಆದ ಕೂಡಲೇ ಅದನ್ನು ಹೊರಗೆ ಹಾಕಲಿಕ್ಕೆ ನೋಡ್ತದೆ. ಸೊ ಅದರಿಂದ ಕೆಮ್ಮು ಸ್ಟಾರ್ಟ್ ಆಗ್ತದೆ. ಉರಿಯೂತ ಬರೋದ್ರಿಂದ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಯೂಶ್ವಲಿ ಏನಂದರೆ ನಾವು ಶ್ವಾಸ ತೆಗೆಯುವಾಗ ಒಳಗೆ ಶ್ವಾಸ ಎಳ್ಕೊಳ್ಳುವಂಥದ್ದು ಒಂದು ಆ್ಯಕ್ಟಿವ್ ಪ್ರೊಸೆಸ್, ಅಂದರೆ ನಮ್ಮ ಮಸಲ್ಸು ಗಾಳಿಯನ್ನು ಒಳಗೆ ಎಳ್ತದೆ. ಹೊರಗೆ ಬಿಡುವಂಥದ್ದು ಪ್ಯಾಸಿವ್ ಪ್ರೊಸೆಸ್ ಅಂತ ಹೇಳಿದರೆ ಅದು ಆಟೋಮ್ಯಾಟಿಕ್ಕಾಗಿ ಆಗುವಂಥದ್ದು. ಅದು ಆಟೋಮ್ಯಾಟಿಕ್ ಆಗುವಂಥದ್ದು ಕಷ್ಟ ಆಗ್ತದೆ. ಯಾವಾಗಲೂ ಅಸ್ತಮದವರಿಗೆ ಶ್ವಾಸ ತಗೊಳ್ಬೋದು, ಬಟ್ ಬಿಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಶ್ವಾಸ ತೆಗೆಯುವಂಥದ್ದು ಕಷ್ಟ ಆಗ್ತಾ ಹೋಗಿ ಒಂದು ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಶ್ವಾಸ ತೆಗಿಲಿಕ್ಕೆ ಆಗೋದಿಲ್ಲ, ರೆಸ್ಪಿರೇಟರಿ ಫೇಲಿಯರ್ ಅಂತ ಹೇಳ್ತಾರೆ, ಆ ಸ್ಥಿತಿಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ
ಇದನ್ನು ಬೇಗ ಡಯಾಗ್ನೋಸ್ ಮಾಡಿ ನಾವು ಹೇಳ್ತೇವೆ ಮನೆಯಲ್ಲಿ ಟ್ರೀಟ್ಮೆಂಟ್, ಇನಿಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು. ಇಂಥ ಆಗೋರು ಆಗಾಗ ಆಗಬಹುವರಿಗೆ ಮನೆಯಲ್ಲಿ ಜಾಸ್ತಿ ಇದ್ದರೆ ನಮ್ಮ ಎಮರ್ಜೆನ್ಸಿ ರೂಮ್ನಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಬೋದು ಅವರು. ಮಕ್ಕಳಲ್ಲಿ ಈ ಅಸ್ತಮ ಹೋಗೋದನ್ನು ಹೇಗೆ ತಡೆಗಟ್ಟಬಹುದು ಸರ್? ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದಿತ್ತು ಸರ್. ನೋಡಿ ಅಂತೇಳಿದ್ರೆ ಆಸ್ತಮದಲ್ಲಿ ಎರಡು ಉಂಟು. ಒಂದು ಸರ್ತಿ ಅಟ್ಯಾಕ್ ಆದರೆ ಅದನ್ನು ಹೇಗೆ ಕಮ್ಮಿ ಮಾಡೋದು ಅಂತೇಳಿ, ಅದಕ್ಕೆ ನಾವು ಏನು ಹೇಳ್ತೇಳಿದ್ರೆ ರಿಲೀವರ್ಸ್ ಅಂತ ಹೇಳ್ತೇವೆ, ರಿಲೀವರ್ ಮೆಡಿಕೇಶನ್. ಮತ್ತೊಂದು ಪ್ರಿವೆಂಟರ್ ಇಲ್ಲದಿದ್ದರೆ ಕಂಟ್ರೋಲರ್ ಅಂಥೇಳಿ ಉಂಟು. ಆ್ಯಕ್ಚುಲಿ ನಮ್ಮ ಧ್ಯೇಯ ಏನಂತೇಳಿದರೆ ಮಗುವಿಗೆ ಒಂದು ಅಟ್ಯಾಕ್ ಒಂದು ಸರ್ತಿ ಗೊತ್ತಾದ ನಂತರ ಬರೋದ ರೀತಿ ನೋಡಬೇಕು. ಏನಂತೇಳಿ ಅವರು ನಾರ್ಮಲಾಗಿ ಸ್ಕೂಲಿಗೆ ಹೋಗಬೇಕು, ನಾರ್ಮಲಾಗಿ ತಿನ್ನಬೇಕು, ನಾರ್ಮಲಾಗಿ ಆಟ ಆಡಬೇಕು, ನಾರ್ಮಲಾಗಿ ಅವರ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬರಬೇಕು. ಇದಕ್ಕೆ ನಾವು ಪ್ರಿವೆಂಟರ್ ಅಂತ ಹೇಳ್ತೇವೆ. ನೀವು ಬಂದಾಗ ಕೊಟ್ಟರೆ ಒಕೇಶ್ನಲಿ ವರ್ಷಕ್ಕೊಂದು 2 ಸರ್ತಿ ಬಂದರೆ ತೊಂದರೆ ಇಲ್ಲ, ಮದ್ದು ಕೊಡ್ಬೋದು. ಆದರೆ ಅದಕ್ಕಿಂತ ಜಾಸ್ತಿ ಬಂದರೆ ಇದೆಲ್ಲ ನಾನು ಹೇಳಿದ ವಿಷಯದಲ್ಲಿ ಅವರಿಗೆ ಅದರದ್ದು ಎಫೆಕ್ಟ್ ಆಗ್ತದೆ. ಅದರಿಂದ ನಾವು ಕಂಟ್ರೋಲರ್ ಮೆಡಿಸಿನ್ಸ್ ಕೊಡಬೇಕಾಗ್ತದೆ ಅಥವಾ ಪ್ರಿವೆಂಟರ್ ಮೆಡಿಸಿನ್ ಕೊಡಬೇಕಾಗ್ತದೆ. ಕಂಟ್ರೋಲರ್ ಮೆಡಿಸಿನ್ಸು ಏನಂತ ಹೇಳಿದರೆ ನಾವು ಒಳ್ಳೆ ಇನ್ಹೇಲ್ಡ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೇವೆ. ನಮಗೆ ಇನ್ಹೇಲರ್ಸ್ ಇರ್ತದೆ, ರೋಟಕ್ಯಾಪ್ಸ್ ಇರ್ತದೆ. ಅದನ್ನು ನಾವು ಸಣ್ಣ ಮಕ್ಕಳೇನಂತೇಳಿ ಸ್ಪೇಸರ್ ಅಂಥೇಳಿ ಒಂದು ಡಿವೈಸ್ ಉಂಟು. ಅಂಥೇಳಿದ್ರೆ ಮಕ್ಕಳಿಗೆ ಡೈರೆಕ್ಟ್ 12 ವರ್ಷದವರಿಗೆ ಡೈರೆಕ್ಟಾಗಿ ಅದನ್ನು ತಗೊಳ್ಳಿಕ್ಕಾಗೋದಿಲ್ಲ, ಅದು ಸ್ಪೇಸರ್ ಡಿವೈಸ್ನಲ್ಲಿ ಕೊಡಬೇಕಾಗ್ತದೆ. ಅದನ್ನು ಕೊಡ್ತೇವೆ ನಾವು. ಹಾಗೆ ಇದು ಏನಂತ ಹೇಳಿದರೆ ನೋಡಿ, ನನಗೆ ಎಲ್ಲರೂ ಕೇಳ್ತಾರೆ ಅಂಥೇಳಿದರೆ ತಾಯಂದಿರು ಏನಂತ ಹೇಳಿದರೆ ನಾವು ಕೊಟ್ಟರೆ ಅದೊಂದು ಎಡಿಕ್ಷನ್ ಆಗ್ತದೆ, ಅದನ್ನು ಯೂಸ್ ಮಾಡ್ಬೋದಾ ಅಂಥೇಳಿ. ನೀವು ನಮ್ಮ ವುಡ್ಲ್ಯಾಂಡ್ಸಿಗೆ ಹೋದರೆ ಕಾಫಿ ಕೇಳಿದರೆ ಭಟ್ರು ಕೇಳ್ತಾರೆ ಅಂತೇಳಿದ್ರೆ ನಿಮಗೆ ಗ್ಲಾಸಲ್ಲಿ ಬೇಕಾ ಅಥವಾ ನಿಮಗೆ ಕಪ್ಪಲ್ಲಿ ಬೇಕಾ? ಕಾಫಿಯನ್ನು ನಾವು ಸ್ಟೀಲ್ ಗ್ಲಾಸ್ನಲ್ಲಿ ಕುಡಿಬೋದು, ಗ್ಲಾಸಲ್ಲಿ ಕುಡಿಬೋದು, ಕಪ್ಪಲ್ಲಿ ಕುಡಿಬೋದು, ಸಿರಾಮಿಕ್ ಕಪ್ಪಲ್ಲಿ ಕುಡಿಬೋದು. ಆದರೆ ಕಾಫಿಯೇ. ಅದೇ ನಮ್ಮನೆ ಇದು ಮೆಡಿಕೇಷನ್, ಸೇಮ್ ಮೆಡಿಕೇಷನ್ ನಾವು ಬಾಯಲ್ಲಿ ಕೊಡ್ತೇವೆ. ವಿಧಾನದಲ್ಲಿ ಹೇಗೆ ಕೊಡೋದ್ರಿಂದ ನಿಮಗೆ ಅದರದ್ದು ಎಡಿಕ್ಷನ್ ಆಗುವಂಥ ಇದಿಲ್ಲ. ಪ್ರತಿ ಸರ್ತಿ ಅಟ್ಯಾಕ್ ಆಗುವಾಗ ಲಂಗ್ಸಿಗೆ ಹಾನಿ ಆಗ್ತಾ ಹೋಗ್ತದೆ. ಹಾಗೆ ಹಾನಿ ಆದರೆ ನಾವು 50-60 ವರ್ಷ ಆಗುವಾಗ ನಮ್ಮ ಬಾಡಿ ಅಥವಾ ಶ್ವಾಸಕೋಶ ಮದ್ದಿಗೆ ರಿಯಾಕ್ಟ್ ಆಗೋದಿಲ್ಲ. ಅದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಪ್ರೆಸೆಂಟ್ ಡೇ ಎವಿಡೆನ್ಸ್, ಇದು ಒಂದೇ ಪ್ರಿವೆಂಟರ್ ಅಥವಾ ಕಂಟ್ರೋಲರ್ ಮೆಡಿಕೇಷನ್ ಇರುವುದು, ಬೇರೆ ಯಾವುದೂ ಇಲ್ಲ. ಸೊ ಅದರಿಂದ ಇದನ್ನು ಕೊಟ್ಟು ಒಂದು ಅಟ್ಯಾಕ್ ಬರದ ರೀತಿ ಮಾಡುವಂಥದ್ದು ಉತ್ತಮ ವಿಧಾನ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ. ಮತ್ತೊಂದು ರಿಲೀವರ್ ಅಂತ ಹೇಳ್ತೇವೆ, ಅದನ್ನು ನಿಮಗೆ ಅಟ್ಯಾಕ್ ಆದಾಗ ಕೊಡುವಂಥದ್ದು. ಅದಕ್ಕೆ ಅಂತ ಹೇಳಿದ್ರೆ ಮೆಡಿಸಿನ್ ಉಂಟು, ಓರಲ್ ಮೆಡಿಸಿನ್ಸ್ ಉಂಟು, ಇನ್ಹೇಲರ್ಸ್ ಉಂಟು, ನೆಬುಲೈಸೇಷನ್ಸ್ ಉಂಟು. ನೆಬುಲೈಸರ್ಸು ಸಿವಿಯರ್ ದಮ್ಮು ನಮನೆ ಬಂದರೆ ಕೊಡುವಂಥದ್ದು, ಇನ್ಹೇಲರ್ ಮನೆಯಲ್ಲೇ ಕೊಡಲಿಕ್ಕೆ ಆಗುವಂಥ ಒಂದು ವಿಧಾನ. ಮತ್ತು ಸಣ್ಣ ಅಟ್ಯಾಕ್ ಅಥವಾ ವರ್ಷಕ್ಕೊಂದು 2-3 ಸರ್ತಿ ಬರುವುದಿದ್ದರೆ ಸಿರಪನ್ನು ಕೊಟ್ಟು ಅದನ್ನು ಕೊಡ್ಬೋದು. ಸಿರಪ್ ಕೊಟ್ಟರೆ ಏನು ಪ್ರಾಬ್ಲಮ್ ಏನಂತ ಹೇಳಿದರೆ ನೋಡಿ, ನಾವು ಇನ್ಹೇಲರಲ್ಲಿ ಕೊಡುವಾಗ ಅದು ಮೈಕ್ರೋಗ್ರಾಮ್ನಲ್ಲಿ ಉಂಟು. 1 ಮಿಲಿಗ್ರಾಮ್ ಅಂದರೆ 1000 ಮೈಕ್ರೋಗ್ರಾಮ್. ನಾವು ಬಾಯಲ್ಲಿ ತಗೊಂಡ ಮೆಡಿಸಿನ್ ಏನಾಗ್ತದೆ, ಅದು ಹೊಟ್ಟೆೊಳಗೆ ಹೋಗಿ ಕರಗಿ ರಕ್ತದಲ್ಲಿ ಅಬ್ಸಾರ್ಬ್ ಆಗಿ ಬ್ರೈನಿಗೂ ಹೋಗ್ತದೆ, ಹಾರ್ಟಿಗೆ ಹೋಗ್ತದೆ, ಲಂಗ್ಸಿಗೆ ಹೋಗ್ತದೆ, ಕಿಡ್ನಿಗೆ ಹೋಗ್ತದೆ, ಲಿವರಿಗೆ ಹೋಗ್ತದೆ, ಕಿಡ್ನಿಗೆ ಸಹ ಹೋಗ್ತದೆ. ಅದರಿಂದ ಅಲ್ಲಿ ಅದರ ಆ್ಯಕ್ಷನ್ ಬೇಡ, ನಮಗೆ ಬೇಕಾಗೋದಿಲ್ಲಿ ಶ್ವಾಸಕೋಶದಲ್ಲಿ ಬೇಕಾಗುವಂಥದ್ದು. ಹೀಗೆ ಇರುವಾಗ ನಮಗೆ ಇನ್ಹೇಲರ್ ಕೊಟ್ಟರೆ ಏನಾಗ್ತದೆ, ಖಾಲಿ ಲಂಗ್ಸಿಗೆ ಮಾತ್ರ ಹೋಗ್ತದೆ, ಬೇರೆ ಕಡೆ ಹೋಗೋದಿಲ್ಲ. ಅದರಿಂದ ಸೈಡ್ ಎಫೆಕ್ಟ್ ಇನ್ಹೇಲರ್ ಕೊಟ್ಟರೆ 1/10 ಅಂಥೇಳಿದರೆ ಮಿಲಿಗ್ರಾಮ್ನಲ್ಲಿ ಅಲ್ಲಿ ಕೊಡೋದು, ಇಲ್ಲಿ ಮೈಕ್ರೋಗ್ರಾಮಲ್ಲಿ ಕೊಡುವಂಥದ್ದು, ಮತ್ತು ಆ್ಯಕ್ಷನ್ ಲೋಕಲ್ ಆ್ಯಕ್ಷನ್ ಮಾತ್ರ. ಅದರಿಂದ ಯಾವಾಗಲೂ ಇನ್ಹೇಲರ್ಸ್ ಆರ್ ಬೆಟರ್. ಲಾಸ್ಟ್ 50 ವರ್ಷದಿಂದ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ದಿಸ್ ಇಸ್ ದ ಮೇನ್ ಸ್ಟೇ ಟ್ರೀಟ್ಮೆಂಟ್ ಇನ್ ಆಸ್ತಮಾ ಅಂತ ಹೇಳ್ತಾ ಇರುವಂಥದ್ದು ನಾನು. ಸರ್, ನನ್ನೊಂದು ಕ್ವಶನ್ ಇತ್ತು. ನನ್ನ ಒಂದು ಕಸಿನ್ನ ಮಗನಿಗೆ ಡೈಲಿ ಅವರು ಇನ್ಹೇಲರ್ ನೆಬುಲೈಸೇಷನ್ ಕೊಡ್ತಾ ಇರ್ತಾರೆ ಸರ್. ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಇದು ನೋಡಿ, ನೆಬುಲೈಸರ್ ಎಂಬುದು ಆ್ಯಕ್ಚುಲಿ ಅದು ಎಮರ್ಜೆನ್ಸಿಯಲ್ಲಿ ಅಥವಾ ICU ಮಾತ್ರ ಉಪಯೋಗಿಸ್ಬೇಕು. ಎಂತಕ್ಕಂತ ಹೇಳಿದರೆ ಇಟ್ ಈಸ್ ಗಿವನ್ ಫಾರ್ ಸಿವಿಯರ್ ಆಸ್ತಮಾ. ಈಗ ನಮಗೆ ಅಂತೇಳಿರೋ ಒಂದು ಗನ್ ಕೊಟ್ಟಾಗೆ ಕೈಯಲ್ಲಿ ಯಾವಾಗ ಸಹ ಯೂಸ್ ಮಾಡ್ಬೋದು, ಡೇಂಜರಸ್ ಆಗಲಿ ಸಹ ಯೂಸ್ ಮಾಡ್ಬೋದು. ಈಗ ಏನಾಗ್ತದೆ, ನೆಬುಲೈಸೇಷನ್ ಒಳ್ಳೇದು ಹೌದು, ಆದರೆ ಅದನ್ನು ಮನೆಯಲ್ಲಿ ಕೊಟ್ಟರೆ ಎಲ್ಲ ಕೆಮ್ಮಿಗೆ, ಸಣ್ಣ ಕೆಮ್ಮಿಗೆ ಕೊಡ್ತಾರೆ. ಅದರಿಂದ ಬೇರೆ ಹಾನಿ ಉಂಟು. ಎಸ್ಪೆಷಲಿ ನಮ್ಮ ಮಂಗಳೂರು ಹ್ಯುಮಿಡಿಟಿ ಜಾಸ್ತಿ ಇರುವಲ್ಲಿ ಅಲ್ಲೇನು ಸೆಲೈನ್ ಜಾಸ್ತಿ ಇರ್ತದೆ, ನಮ್ಮ ಲಂಗ್ಸಿಗೆ ಸೆಲೈನ್ ಹೋಗ್ತದೆ. ಮದ್ದಿರೋದು ಪ್ರಮಾಣ ಖಾಲಿ 0.5 ml ಅಷ್ಟೇ, ಉಳಿದದ್ದು ಸೆಲೈನ್. ಒಳಗೆ ಹೋದರೆ ಏನಾಗ್ತದೆ, ಅಲ್ಲಿ ಫಂಗಸ್, ಪಾಮಾಜಿ, ನಿಮ್ಗೆ ಗೊತ್ತುಂಟ ಮಳೆಗಾಲದಲ್ಲಿ ಪಾಮಾಜಿ ಬೆಳೀತಲ್ಲ, ಅದೇ ನಮ್ಮ ಲಂಗ್ಸ್ ಒಳಗೆ ಪಾಮಾಜಿ ಬರುವಂಥ ಚಾನ್ಸ್ ಉಂಟು. ನಮಗೆ ಎಷ್ಟೋ ಕೇಸಸ್ ಬಂದಿದೆ ಈಗ. ಅದಕ್ಕೆ ಟ್ರೀಟ್ಮೆಂಟ್ 3-4 ತಿಂಗಳ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸೊ ಅದರಿಂದ ನೆಬುಲೈಸೇಷನ್ ಎಂಬುದು
ನಿಮಗೆ ಎಮರ್ಜೆನ್ಸಿಯಲ್ಲಿ ಮಾತ್ರ, ಸಿವಿಯರ್ ಆಸ್ತಮದಲ್ಲಿ ಮಾತ್ರ, ವೀಸಿಂಗ್ ಇದ್ದರೆ ಮಾತ್ರ ಯೂಸ್ ಮಾಡಬೇಕೇ ವಿನ ಖಾಲಿ ಕೆಮ್ಮಿಗೆ ಯೂಸ್ ಮಾಡಬಾರ್ದು. ಕೆಮ್ಮು ರಾತ್ರಿ ಕೆಮ್ಮಿದ ಕೂಡಲೇ ಯಾರಿಗೆ, ತಂದೆ ತಾಯಿಗೆ ನಿದ್ರೆ ಇಲ್ಲ, ಮಗುವಿಗೆ ನಿದ್ರೆ ಇಲ್ಲ. ನಮಗೇನಂತ ಹೇಳಿದ್ರೆ ಅದೊಂದು ಗನ್ ಇದ್ದಾಗೆ ಯಾವಾಗ ಸಹ ಯೂಸ್ ಮಾಡ್ಬೋದು. ಸೊ ಅದರಿಂದ ಯೂಸ್ ಮಾಡುವಂಥದ್ದು ಮಿಸ್ಯೂಸ್ ಆಗ್ತಾ ಉಂಟು. ಅದರ ಬದಲು ಅವರು ಇನ್ಹೇಲರನ್ನು ಯೂಸ್ ಮಾಡಿದರೆ ಅದರಿಂದ ಎಷ್ಟೋ ಬೆಟರ್, ಅದರಿಂದ ಸೈಡ್ ಎಫೆಕ್ಟ್ಸ್ ಕಮ್ಮಿ, ಅದರಿಂದ ಮುಂದೆ ಹಾನಿಯಾಗುವಂಥದ್ದು ತಪ್ತದೆ. ಬಟ್ ಮೇನ್ ಏನಂತ ಹೇಳಿದರೆ ಬಂದ ನಂತರ, ಈಗ ನೆಬುಲೈಸೇಷನ್ ಕೊಡೋದು ಯಾವುದು, ಕೆಮ್ಮು ಅಥವಾ ವೀಸಿಂಗ್ ಬಂದ ನಂತರ. ಅದರ ಬದಲು ನೀವು ಅದು ಬರದ ರೀತಿ ಇನ್ಹೇಲ್ಡ್ ಮೆಡಿಕೇಷನ್ ಕೊಟ್ಟು ಪ್ರಿವೆಂಟ್ ಮಾಡೋದು ಬೆಟರ್ ಎಂಬುದು ನನ್ನ ಅನಿಸಿಕೆ. ಸರ್, ಇದು ಅಸ್ತಮ ಎನ್ನುವುದು ಈಗ ಒಮ್ಮೆ ಮಕ್ಕಳಿಗೆ ಅಟ್ಯಾಕ್ ಆದರೆ ಇದು ಅಂದರೆ ಬೇಗ ಗುಣ ಆಗುವಂಥದ್ದು ಸರ್, ಅಥವಾ ಜೀವನ ಪರ್ಯಂತ ಇರುವಂಥದ್ದು ಸರ್? ಇದೇನಂತ ಹೇಳಿದರೆ ಅದೊಂದು ರಿಯಾಕ್ಷನ್ ಆಗುವಂಥದ್ದು, ನಾವು ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಇದು ಹುಟ್ಟುವಾಗಲಿ ಎಲ್ರಿಗೂ ಉಂಟು, ನಮಗಂತೇಳಿ ಎಲ್ಲ ಪ್ರಾಣಿಗಳಿಗೆ ಸಹ ಉಂಟು, ಎಲ್ಲ ಮ್ಯಾಮಲ್ಸಿಗೆ ಉಂಟದು ಇನ್ನೇಟ್ ಇಮ್ಯುನಿಟಿ. ನಮಗೆ ದೇಹಕ್ಕೆ ಆಗದಿದ್ದದಕ್ಕೆ ನಮ್ಮ ದೇಹ ಒಂದು ರಿಯಾಕ್ಷನ್ ಆಗ್ತದೆ. ನಾನು ಹೇಳಿದ ರೀತಿ ನಮ್ಮ ದೇಹ ಏನಾಗ್ತದೆ ಅಂಥೇಳಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ನೋಡ್ತಾ ಹೋಗ್ತದೆ. ಸೊ ಅದಕ್ಕೆ ರಿಯಾಕ್ಷನ್ ಆಗುವಂಥದ್ದು ವರ್ಷ ಹೋದ ಹಾಗೆ ಕಮ್ಮಿ ಆಗ್ತಾ ಹೋಗ್ತದೆ. ನೀವು ನೋಡಿದರೆ ಆಲ್ಮೋಸ್ಟ್ ಅಬೌಟ್ 50%ನವರಿಗೆ 1 ಅಥವಾ 2 ವರ್ಷದಲ್ಲಿ ಈ ವೀಸಿಂಗ್ ಕಮ್ಮಿ ಆಗ್ತದೆ. ಆಲ್ಮೋಸ್ಟ್ ಅರೌಂಡ್ 70% ಬೈ 10 years ಕಮ್ಮಿ ಆಗ್ತದೆ. ಅರೌಂಡ್ ಪ್ಯುಬರ್ಟಿ ಆಗಿ ಒಂದು 17-18 ಆಗುವಾಗ ಆಲ್ಮೋಸ್ಟ್ ಅಬೌಟ್ 90%ನವರಿಗೆ ಅದು ಕಮ್ಮಿ ಆಗ್ತಾ ಹೋಗ್ತದೆ. 10% ಮಾತ್ರ ಲೈಫ್ ಲಾಂಗ್ ಇರ್ತದೆ. ಬಟ್ ಟೆಂಡೆನ್ಸಿ ಟು ರಿಯಾಕ್ಟ್ ನಮ್ಮ ಜೀವ ಪರ್ಯಂತರವೆಲ್ಲ ಇರ್ತದೆ. ಬಟ್ ನಾವು ಬಾಡಿ ಅದಕ್ಕಷ್ಟು ರಿಯಾಕ್ಟ್ ಆಗ್ತಾ ಇರುವುದಿಲ್ಲ. ಬಟ್ ಮೋಸ್ಟ್ ಆಫ್ ದೆಮ್ ನಾವು ನೋಡಿದ ರೀತಿ ಏನಂತ ಹೇಳಿದರೆ, ತುಂಬ ಜಾಸ್ತಿ ಇದ್ದವರಿಗೆ ಇನ್ಹೇಲರ್ಸ್ ಯೂಸ್ ಮಾಡಿದರೆ ಅದರಲ್ಲಿ ಹೆಚ್ಚಿನವರಿಗೆ ಕಂಟ್ರೋಲ್ ಆಗಿ ಅವರು ನಾರ್ಮಲ್ ಆ್ಯಕ್ಟಿವಿಟಿ ಆಡ್ತಾರೆ. ಎಷ್ಟೋ ಜನ ನನ್ನ ಪೇಷಂಟ್ಸು, ಬ್ಯಾಡ್ಮಿಂಟನ್ ಪ್ಲೇಯರ್ಸು ಸ್ಟೇಟ್ ಲೆವೆಲಿಗೆ ಆಡ್ತಾ ಇದ್ದಾರೆ. ನೀವು ನೋಡಿದರೆ ವರ್ಲ್ಡ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬಿಫೋರ್ ಮೈಕಲ್ ಫೆಲ್ಪ್ಸ್ ಕೇಮ್ ವಾಸ್ ಮಾರ್ಕ್ ಸ್ಪಿಟ್ಸ್. 72 ಒಲಿಂಪಿಕ್ಸಲ್ಲಿ ಅವ 6 ಗೋಲ್ಡ್ ಮೆಡಲ್ಸ್ ತೆಗೆದಿದ್ದ. ಹೀ ಈಸ್ ಅ ವೀಸರ್, ಹೀ ಈಸ್ ಅ ಆಸ್ಥಮ್ಯಾಟಿಕ್. ಅವರು ಇನ್ಹೇಲರ್ ಆ ಟೈಮ್ನಲ್ಲಿ 1972 ಯೂಸ್ ಮಾಡ್ತಾಯಿದ್ರು. ಸೊ ಅವರು ಯೂಸ್ ಮಾಡಿ ಇದಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅದರಿಂದ ಏನು ತೊಂದರೆ ಇಲ್ಲ ಅಂತ ಹೇಳಿ ಆಯಿತು. ಅದರಿಂದ ಮೇನ್ ಏಮ್ ಅಂತ ಹೇಳಿದರೆ ಪ್ರಿವೆನ್ಷನ್ ರಾದರ್ ದ್ಯಾನ್ ರಿಲೀವಿಂಗ್ ಅಂದರೆ ಬಂದಾಗ ಕೊಡುವಂಥದ್ದು. ನೀವು ನೆಬುಲೈಸೇಷನ್ ಕೊಡೋ ಬದಲು ಇದನ್ನು ಕೊಡುವಂಥದ್ದು ಈಗಿನ. ಮತ್ತು ಬೇರೆ ಮೆಡಿಕೇಷನ್ಸ್ ಉಂಟು ಅಂತ ಹೇಳಿರೋ ಮಾಂಟೆಲೋಕಾಸ್ಟ್ ಅಂತೇಳಿ ಒಂದು ಬೇರೆ ಮೆಡಿಸಿನ್ ಉಂಟು. ಇಟ್ಸ್ ಆ್ಯಂಟಿ ಎಲರ್ಜಿಕ್ ಮೆಡಿಸಿನ್. ನೈಟಲ್ಲಿ 1 ಡೋಸ್ ಕೊಡುವಂಥದ್ದು. ಇದನ್ನು ತಗೊಂಡ್ರೆ ಇದರಲ್ಲಿ ಸಹ ಕಮ್ಮಿ ಆಗ್ತದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದರೆ ತುಂಬ ಪೇಷಂಟ್ಸ್ ಒಂದು ಸರ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಿಂಗಳುಗಟ್ಟಲೆ ಅದರಲ್ಲಿ ರಿಲೀಫ್ ಉಂಟು ಅಂಥೇಳಿ ಯಾವಾಗಲೂ ಕೊಡ್ತಾ ಹೋಗ್ತಾರೆ. ಅದರಿಂದ ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡುವಂಥದ್ದು ರಾಂಗ್. 2 ತಿಂಗಳು, 3 ತಿಂಗಳು, 5 ತಿಂಗಳು, 6 ತಿಂಗಳು, ವರ್ಷ, ಅದೆಲ್ಲ ರಾಂಗ್. ನಿಮಗೆ ಬಂದಾಗ ಅದನ್ನು ಆ ಟೈಮ್ನಲ್ಲಿ ಕೊಡ್ಬೋದು. ಆಗ ಕೆಲವು ಸರ್ತಿ ಏನಾಗ್ತದೆ ಅಂತೇಳಿ, ನಾವು ಬಾಂಬೆಗೆ ಹೋದಾಗ ಕೆಮ್ಮು ಬರ್ತದೆ, ವೀಸಿಂಗ್ ಬರ್ತದೆ. ನೀವು ಹೋಗೋಕ್ಕಿಂತ ಮುಂಚೆ 1 ದಿವಸ ಮೊದಲು ಸ್ಟಾರ್ಟ್ ಮಾಡಿ ಅಲ್ಲಿ ಇರುವವರೆಗೆ ಕಂಟಿನ್ಯೂ ಮಾಡಿ ಬಂದ ನಂತರ 1-2 ದಿವಸ ಕೊಟ್ಟು ಇದು ಮಾಡ್ಬೋದು. ಇನ್ನೆಲ್ಲ ಸಹ ಒಂದು ಸರ್ತಿ ಕಂಪ್ಲೀಟ್ ಗುಣ ಆದ ನಂತರ ಮಗು ಒಂದು ಪಾರ್ಟಿಗೆ ಹೋಗ್ಲಿಕ್ಕೆ ಉಂಟು, ಕೇಕ್ ತಿನ್ನುವ ಪ್ರಾಬ್ಲಮ್ ಉಂಟು, ಅದರಲ್ಲಿ ಕೊಕ್ಕೋ ಉಂಟು, ಎಲರ್ಜಿ ಆಗೋದು, ಅದು ಆಗೋಕ್ಕಿಂತ ಮುಂಚೆ ಒಂದು ಸರ್ತಿ ಇನ್ಹೇಲ್ಡ್ ಮೆಡಿಕೇಷನ್ ತಗೊಂಡು ಹೋಗಿ ನಂತರ ಬಂದು ಮತ್ತೊಂದು ದಿವಸ ತಗೊಂಡ್ರೆ ನಂತರ ಅದರದ್ದು ಚಾನ್ಸ್ ಕಮ್ಮಿ ಇರ್ತದೆ. ಆ ನಮೂನೆ ಅಂತೇಳಿದ್ರೆ ಮಕ್ಕಳಿಗೆ ನಾವು ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಎಂತಕ್ಕಂತ ಹೇಳಿದ್ರೆ ಅವರು ಮಕ್ಕಳು ಒಟ್ಟಿಗಿರುವಾಗ ಅಲ್ಲಿ ಟೇಬಲ್ ಮೇಲೆ ಏನಿದ್ರು ಅದನ್ನು ತಿನ್ನುವಂಥ ಇದು, ಅದು ಫುಡ್ ಎಲರ್ಜಿ ಬೇಸ್ಡ್ ಎಲರ್ಜಿ ಇದ್ದರೆ ಆ ನಮೂನೆ ಆಗ್ತದೆ. ಫುಡ್ಡಿಂದ ಎಲರ್ಜಿ ಇರ್ಬೋದು, ಎನ್ವೈರ್ಮೆಂಟಲ್ ದೊಡ್ಡ ಇದು. ಈಗ ನಮ್ಮದು ಪೊಲ್ಯೂಷನ್ ಉಂಟಲ್ಲ, ನಾನೇ ನೋಡಿದ ರೀತಿ ಮಂಗಳೂರಿನಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಇದ್ದ ಎಲರ್ಜಿಗಿಂತ ಈಗ ಎಷ್ಟೋ ಜಾಸ್ತಿ ಆಗಿದೆ. ಸರ್, ಈ ಅಸ್ತಮಕ್ಕೆ ಈ ಪರ್ಯಾಯ ಚಿಕಿತ್ಸೆಗಳು ಹೇಗೆ ಸರ್? ಅಂದರೆ ನಾವು ಈಗ ಗೊತ್ತಿರುವ ಹಾಗೆ ಅದಕ್ಕೆ ಆಯುರ್ವೇದಿಕ್ ಇರ್ಬೋದು ಅಥವಾ ಹೋಮಿಯೋಪತಿ ಇರ್ಬೋದು. ಪತ್ರಿಕೆಗಳ ಮೂಲಕ ತಿಳಿದಿರೋ ಹಾಗೆ ಆಂಧ್ರ ಪ್ರದೇಶದಲ್ಲಿ, ಹೈದರಾಬಾದ್ ಆ ಕಡೆಯಲ್ಲೋ ಮೀನಿನ ಚಿಕಿತ್ಸೆ ಅಂತ ಕೇಳ್ಪಟ್ಟಿದ್ದು ಉಂಟು ಸರ್. ಅದು ಅಂದರೆ ಹೇಗೆ ಪರ್ಯಾಯ ಚಿಕಿತ್ಸೆಯನ್ನು ಇದಕ್ಕೆ ಕೊಡ್ಬೋದು ಅಂತ ಸರ್? ನನಗೆ ಈ ಬೇರೆ ಬೇರೆ ಪರ್ಯಾಯ ವಿಧಾನ, ಚಿಕಿತ್ಸೆ ವಿಧಾನ, ಆಯುರ್ವೇದಿಕ್ ಇರಲಿ, ಹೋಮಿಯೋಪತಿ ಇರಲಿ, ಅದು ತುಂಬ ಗೌರವ ಉಂಟು. ಎಂತಕ್ಕಂತ ಹೇಳಿದರೆ ಅದು ನಮ್ಮದು ಸಾವಿರಾರು ವರ್ಷದಿಂದ ಆಯುರ್ವೇದ ಏನಾದರೂ ಅದು ಪ್ರಯೋಜನ ಇಲ್ಲದಿದ್ದರೆ ಇಷ್ಟವರೆಗೆ ಬರ್ತಿರಲಿಲ್ಲ. ಹೋಮಿಯೋಪತಿ ಸಲ ಅಷ್ಟು 400 ವರ್ಷದಿಂದ ಇಲ್ಲಿವರೆಗೆ ಬರ್ತಿರಲಿಲ್ಲ. ಬಟ್ ನಮ್ಮಲ್ಲಿ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಆಗಿದೆ. 18th centuryಯಿಂದ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತೇಳಿ. ಸೊ ನಾನು ಹೇಳೋದೇನಂತ ಹೇಳಿದರೆ, ನಾವು ಜಾಗ್ರತೆಯಾಗಿರಬೇಕು. ಯಾವುದೇ ಅಲೋಪತಿ ಡಾಕ್ಟ್ರು ಅಲೋಪತಿ ಮಾತ್ರ ಕೊಡೋರ ಹತ್ರ ಟ್ರೀಟ್ಮೆಂಟ್ ತಗೊಳ್ಬೇಕು. ಯಾವುದೋ ಆಯುರ್ವೇದಿಕ್ ಡಾಕ್ಟ್ರ್ ಆಯುರ್ವೇದಿಕ್ ಮಾತ್ರ ಕೊಡುವಂಥ ಡಾಕ್ಟ್ರ್, ಅವರು ಆಯುರ್ವೇದಿಕ್ ಡಾಕ್ಟ್ರ್ ಅಲೋಪತಿ ಮೆಡಿಸಿನ್ ಕೊಡುವರಲ್ಲ. ಹೋಮಿಯೋಪತಿಯವರು ಅದೇ ನನ್ನ ಒಂದು ಪ್ರಿನ್ಸಿಪಲ್ ಅದು. ಅವರು
ಅದೇ ಮದ್ದು ಬೇರೆ ಮದ್ದು ಯೂಸ್ ಮಾಡದೆ ತಮ್ಮದೇ ಮದ್ದಿನಲ್ಲೇ ಕೊಡುವಂಥರಿದ್ದರೆ ಹಿ ಮೈ ಬಿ ಗುಡ್, ಇಟ್ ಮೇ ಬಿ ಎಫೆಕ್ಟಿವ್. ಒಂದು ಎಕ್ಸಾಂಪಲ್ ಕೊಡ್ತೇನೆ, ಇದು ತುಂಬ ಹಳೆ ಇದು. ಒಂದು ನಮ್ಮ ಡಾಕ್ಟ್ರ್ ಹೇಳಿದ ಕತೆ ಏನಂತ ಹೇಳಿದರೆ, ಅವರ ಮಿಸ್ಸಸ್ಸಿಗೆ ಆಸ್ತಮ, ಸಿವಿಯರ್ ಆಸ್ತಮ. ಅವರು ಎಲ್ಲ ಕಡೆ ಇಲ್ಲಿ ಬಾಂಬೆ, ಚೆನ್ನೈ, ಗಿನ್ನೆ ಎಲ್ಲ ಹೋಗಿ ಇದು ಮಾಡಿದ್ರು, ಕಂಟ್ರೋಲ್. ಇದೊಂದು 20 ವರ್ಷ 25 ವರ್ಷ ಹಿಂದಿನ ಕತೆ. ಇಲ್ಲೇ ನಮ್ಮ ಪಾಣೆಮಂಗ್ಳೂರು ಹತ್ತಿರದ ಒಬ್ಬರು ಡಾಕ್ಟ್ರ್ ಅವರು. ಅಷ್ಟೊತ್ತಿಗೆ ಏನಾಯ್ತು ಅಂತ ಹೇಳಿದರೆ, ಯಾರೊಬ್ಬರು ಹೇಳಿದ್ರಂತೆ ಅವರಿಗೆ, ಇಲ್ಲಿ ಮುಕಾಂಬಿಕದ ಹತ್ರ, ಕೊಲ್ಲೂರು ಹತ್ರ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಾರೆ, ಅವರು ಒಳ್ಳೆ ಮದ್ದು ಕೊಡ್ತಾರೆ ಅಂತೇಳಿ. ಸೊ ಆಗೇನಾಯ್ತು, ಹೋದ್ರಂತ, ಹೋಗಿ ಎಲ್ಲ ಇದು ಮಾಡಿ ಭಾರಿ ಹುಷಾರಾದರು ಅವರು. ಆನಂತರ ಅವರು ಅಲೋಪತಿ ಡಾಕ್ಟ್ರು ಇವರು. ಅವ್ರು ಹೇಳಿದರು, ನಾನು ಎಲ್ಲ ಡಾಕ್ಟ್ರ್ ಹತ್ರ ಹೋಗಿದ್ದೇನೆ, ದೊಡ್ಡ ದೊಡ್ಡ ಪಲ್ಮನರಿ ಸ್ಪೆಷಲಿಸ್ಟ್ ಎಲ್ಲ ಹೋಗಿದ್ದೇನೆ, ಏನೂ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಸೊ ಇವರು ಭಾರಿ ಹುಷಾರಾಗಿದ್ದಾರೆ, ಇದಾಗಿದೆ ಅಂಥೇಳಿ ಹೇಳಿದರು. ನಾನಿನ್ನು ನಮ್ಮ ಅಲೋಪತಿ ಮಧ್ಯೆ ನನಗೆ ವಿಶ್ವಾಸ ಹೋಗಿದೆ ಅಂಥೇಳಿ. ಅಷ್ಟೊಂದು ನಂತರ ಒಂದು 2-3 ದಿವಸದ ನಂತರ ಒಬ್ಬರು ಇವರು ಬಂದರು, ಯಾರು ನಮ್ಮ ರೆಪ್ರೆಸೆಂಟೇಟಿವ್ ಬಂದರು. ಏನಾಯಿತು, ಹಾಗೆ ಹೀಗೆ ಮಾಡಿದ್ರು, ನನ್ನ ಮಿಸ್ಸಸ್ಸಿಗೆ ಹೀಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದರು. ಸೊ ಯಾರು ಡಾಕ್ಟ್ರು ಅಂತೇಳಿ ಅವ್ರು ಹೇಳಿದೆ ಅಂತೇಳಿ, ಅಯ್ಯೋ ಡಾಕ್ಟ್ರೇ, ನಮ್ಮದೆಲ್ಲ ಎಕ್ಸ್ಪೈರಿ ಡೇಟು ಸ್ಟೀರಾಯ್ಡ್ ಟ್ಯಾಬ್ಲೆಟ್ ಅವರಿಗೆ ಕೊಡ್ತಾ ಇದ್ದೇವೆ ನಾವು, ನೀವೊಂದು ಜಾಗ್ರತೆ ಇರಿ ಅಂಥೇಳಿ. ಸೊ ಕಡೆಗೆ ಅನಲೈಸ್ ಮಾಡುವಾಗ ಅದರಲ್ಲೆಲ್ಲ ಸ್ಟೀರಾಯ್ಡ್ ಇತ್ತು. ಸೊ ಅದರಿಂದ ನಾನು ಹೇಳೋದು, ಆಯುರ್ವೇದಿಕ್ ಡಾಕ್ಟ್ರು ಖಾಲಿ ಆಯುರ್ವೇದವನ್ನು ಮಾತ್ರ ಕೊಡೋರ ಹತ್ರವೇ ಹೋಗಿ, ಇಂಪ್ರೂವ್ಮೆಂಟ್ ಇರ್ಬೋದು, ಇಲ್ಲದಿದ್ದರೆ ಅದು ಇಷ್ಟು ಸಮಯ ಬಂದಿರಲಿಕ್ಕಿಲ್ಲ. ಫಿಶ್ ಥೆರಪಿಗೆ ಎವಿಡೆನ್ಸ್ ಮಾಡಿ ನೋಡಿದ್ದಾರೆ, ಅದರಿಂದ ಏನೂ ಇದು ಆಗೋದಿಲ್ಲ, ಇಂಪ್ರೂವ್ಮೆಂಟ್ ಇಲ್ಲ, ಅದು ಸುಮ್ಮನೆ ಅಂಥೇಳಿ ನಾನು ನೆನೆಸು. ಟೆಂಪ್ರರಿ ಇಂಪ್ರೂವ್ಮೆಂಟ್ ಇರ್ಬೋದು, ಏನಾದರೂ ಒಂದು ಹರ್ಬ್ ಹಾಕ್ತಾರಂತ ಹೇಳ್ತಾರೆ ಶಿಶಿನ ಒಳಗೆ, ಅದರಲ್ಲಿ ಏನೋ ನಮ್ಮ ಬ್ರಾಂಕಿಯಲ್ ಡೈಲಿಟೇಷನ್, ಏನಂದರೆ ಆಸ್ತಮದವರಿಗೇನು ಕನ್ಸ್ಟ್ರಿಕ್ಟ್ ಆಗಿರ್ತದೆ, ಅದು ಡೈಲಿಟೇಷನ್ ಮಾಡುವಂಥ ಇದುಂಟು. ಟೆಂಪ್ರರಿ ಇಂಪ್ರೂವ್ಮೆಂಟ್ ಆಗಿರುವ ಚಾನ್ಸಸ್ ಉಂಟು, ಬಟ್ ಎಟ್ ದ ಮೂಮೆಂಟ್ ಎವಿಡೆನ್ಸ್ ಇರುವಂಥದ್ದು ಖಾಲಿ ಇನ್ಹೇಲ್ಡ್ ಮೆಡಿಕೇಷನ್ಸಿಗೆ ಮಾತ್ರ, ಬೇರೆ ಯಾವುದಕ್ಕೂ ಇಲ್ಲ. ಸರ್, ಸದ್ಯಕ್ಕೆ ಭಾರತದಲ್ಲಿರುವಂತಹ ಈಗಿನ ವಾತಾವರಣ, ಈ ಪೊಲ್ಯೂಷನ್ಗಳು ಈ ಅಸ್ತಮ ರೋಗದಲ್ಲಿ ಹೇಗೆ ಸರ್ ಪರಿಣಾಮವನ್ನು ಬೀರ್ತದೆ? ನೋಡಿ, ನಾನು ನನ್ನ ಸ್ನೇಹಿತರು ಡೆಲ್ಲಿದು ಮಕ್ಕಳ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ನನ್ನ ಪ್ರಾಯದವರು ಅಂತ ಹೇಳಿದರೆ ಅವರೊಂದು 35 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಆಸ್ತಮ ಅವರಲ್ಲಿ ಖಾಲಿ 2-3-5% ಇತ್ತು, ಈಗ ಇಲ್ಲಿ ಡೆಲ್ಲಿಯಲ್ಲಿ ಸಾಧಾರಣ 25-30%, ನಮ್ಮದು 10-12%. ನೀವು ಇಮ್ಯಾಜಿನ್ ಮಾಡ್ಬೋದು, ಡೆಲ್ಲಿದ್ದು ಪೊಲ್ಯೂಷನ್ ಆಗಿ ಬೇರೆ ಯಾವ ಸಿಟೀಸ್ ಇಂಡಿಯಾದಲ್ಲಿಲ್ಲ, ಅಷ್ಟು ಜಾಸ್ತಿ ಆಗಿದೆ. ನಾವು ಸ್ವಲ್ಪ ಪುಣ್ಯವಂತರು, ಎಂತಕ್ಕಂದರೆ ದೇವರು ನಮಗೆ ಸಮುದ್ರವನ್ನು ನಮ್ಮ ಹತ್ತಿರವೇ ಕೊಟ್ಟಿದ್ದಾರೆ. ಏನೇ ಪೊಲ್ಯೂಷನ್ ಇದ್ದರೂ ಸಮುದ್ರ ಆ ಪೊಲ್ಯೂಷನನ್ನು ಆದಷ್ಟು ಮೇಲೆ ನಮ್ಮ ಪಶ್ಚಿಮ ಘಟ್ಟಕ್ಕೆ ಕಳಿಸ್ತಾ ಉಂಟು. ಅದರಿಂದ ನಾವು ಸ್ವಲ್ಪ ಕ್ಲೀನ್ ಎನ್ವೈರ್ಮೆಂಟ್ ಆದರೂ ಉಂಟು. ಆದರೆ ಏನಂತ ಹೇಳಿದರೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಬರ್ತಾ ಉಂಟು, ಅದರದ್ದು ಪೊಲ್ಯೂಷನ್. ವೆಹಿಕಲ್ ಎಷ್ಟೇ ನೋಡಿ, ಮಂಗಳೂರಿನಲ್ಲಿ 50 ವರ್ಷ ಹಿಂದೆ ಎಷ್ಟು ವೆಹಿಕಲ್ ಇತ್ತು, ಈಗ ಎಷ್ಟು ವೆಹಿಕಲ್ ಆಗಿದೆ ಅಂತ ಹೇಳಿದ್ರೆ, ಅದು 1000 ಪಟ್ಟು ಇರ್ಬೋದು, ಅಥವಾ ನಾನು ಹೇಳೋದು 1,00,000 ಪಟ್ಟು ಇರ್ಬೋದು, ಅಷ್ಟು ವೆಹಿಕಲ್ಸ್ ಆಗಿದೆ. ಅದರದ್ದೆಲ್ಲ ಪೊಲ್ಯೂಷನ್. ನಾವು ಎಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತೇವೆ, ನಾವು ಎಷ್ಟು ಬೇರೆ ಬೇರೆ ಇದು ಮಾಡ್ತೇವೆ. ಮತ್ತು ಇದು ಪೋಲ್ಟ್ರಿ ಫಾರ್ಮ್ಸ್, ಲೈಫ್ ಸ್ಟಾಕ್ಸ್, ಇದರಿಂದೆಲ್ಲ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಉಂಟು ಇದರಿಂದ. ಸೊ ಅದರಿಂದ ಜಾಗೃತಿ, ಪ್ರತಿಯೊಬ್ಬರು ನಾವು ನಮ್ಮ ಇಂಡಿಯಾದ ಪ್ರಜೆಯಾಗಿ ಇದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ. ಪೊಲ್ಯೂಷನನ್ನು ಹೇಗೆ ಕಮ್ಮಿ ಮಾಡೋದು, ಮತ್ತು ನಾವು ಈ ಎನ್ವೈರ್ಮೆಂಟಲ್ ಸೇಫ್ಟಿಗೆ ಹೇಗೆ ನಮ್ಮ ದೇಶಕ್ಕೆ ಹೆಲ್ಪ್ ಮಾಡೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ನಮಗಲ್ಲ, ನಮ್ಮ ಮುಂದಿನ ಜನಾಂಗಕ್ಕೆ ಇದು ನಿಜವಾಗಿ ಉತ್ತಮವಾಗ್ತದೆ. ನಾವೀಗ ಜಾಸ್ತಿ ಯೂಸ್ ಮಾಡಿದರೆ ಅದು ಮುಂದಿನ ಜನಾಂಗಕ್ಕೆ ನಿಜವಾಗಿ ಹಾನಿಯಾಗುವಂಥ ಇದು. ಮರ ಬೆಳೆಸೋದಾಗಲಿ ಅದೆಲ್ಲ. ಮತ್ತೊಂದು ನಾನು ಹೇಳೋದೇನಂತ ಹೇಳಿದರೆ, ಕೆಲವರಿಗೆ ಅದೊಂದು ಫ್ಯಾಷನ್ ಇರ್ತದೆ ಏನಂತ ಹೇಳಿದರೆ, ಪೆಟ್ಸ್ ಇರುವಂಥದ್ದು, ನಾಯಿ, ಬೆಕ್ಕು, ಇದೆಲ್ಲ ಇದರದ್ದು ರೋಮಗಳು ಹೈಲಿ ಎಲರ್ಜೆನಿಕ್. ಇದು ನಾವು ಅದನ್ನು ಹೊರಗೆ ಹಾಕಿದ್ರು, ಅದಾಗಿ ಆಲ್ಮೋಸ್ಟ್ 1-2 ವರ್ಷದವರೆಗೆ ಅದರದ್ದು ರೋಮ, ಆ್ಯನಿಮಲ್ ಡ್ಯಾಂಡಸ್ ಹೇಳ್ತೇವೆ, ಅದು ಇದಿರ್ತದೆ, ಅದರಿಂದ ಟ್ರಿಗರ್ ಆಗ್ತಾ ಹೋಗ್ತದೆ. ಇಂಡೋರ್ ಪೊಲ್ಯೂಷನ್ನಲ್ಲಿ ಸಹ ಸಿವಿಯರ್ ಇದಾಗ್ತದೆ. ನಮಗೆ ಪ್ಲಾಂಟ್ ಇಟ್ಟರೆ ಒಳ್ಳೆಯದು, ಕೆಲವು ಪ್ಲಾಂಟ್ ಒಳ್ಳೆಯದು, ಕೆಲವು ಪ್ಲಾಂಟ್ ಒಳ್ಳೆಯದಿರುವುದಿಲ್ಲ. ಸೀಸನಲ್ ಅಲರ್ಜಿ, ಪೋಲನ್ ಗಾಳಿಯಲ್ಲಿ ಇರ್ತದೆ. ನಮ್ಮಲ್ಲಿ ಅನ್ನೋ ಸಣ್ಣ ಡಿಸೆಂಬರಿಗೆ ಸ್ಟಾರ್ಟ್ ಆಗಿ ಸಣ್ಣ ಮಾರ್ಚ್ವರೆಗೆ ಇದು ಪ್ರಾಬ್ಲಮ್, ಇಲ್ಲಿದ್ದು ಪ್ರಾಬ್ಲಮ್ ಇರ್ತದೆ. ಮತ್ತು ನಮ್ಮದು ಪರ್ಫ್ಯೂಮ್ ಹಾಕುವಂಥದ್ದು. ನನಗೊಂದು ಪೇಷಂಟ್ ಇತ್ತು, ಅವರಿಗೆ ಪ್ರತಿ ಸರ್ತಿ ಈ ನಮ್ಮನೆ ಕೆಮ್ಮು ಬರ್ತಾ ಇರ್ತದೆ. ಸೊ ಏನಂತೇಳಿ ಕಡೆಗೆ ನಾನು ನೋಡುವಾಗ, ಏನಂತೇಳಿದರೆ, ಅವರು ಅವರ ಇದಕ್ಕೆ ಹಾಕ್ತಾಯಿದ್ರು, ಮಗುವನ್ನು ಹೀಗೆ ಇಟ್ ಮಾಡ್ತಾಯಿದ್ರು, ಅದೇನು ಮುಖಕ್ಕೆ ಸೀದಾ ತರದಿದ್ದು, ಮಗುವಿಗೆ ಕಂಟಿನ್ಯೂಸ್ ಆಗಿ ಅಲರ್ಜಿಯಾಗಿ ಆಸ್ತಮದ ನಮ್ಮನೆ ಬರ್ತಾಯಿತ್ತು. ಅದು ಸ್ಟಾಪ್ ಮಾಡಿದ ಕೂಡಲೇ ಮಗು ಇದಾಯಿತು. ಮತ್ತೊಂದು ಏನಂತೇಳಿದರೆ, ನೀವು ಮಾಸ್ಕಿಟೋ ರೆಪೆಲೆಂಟ್ ಯೂಸ್ ಮಾಡ್ತೀರಲ್ಲ,
ಅದರಲ್ಲೂ ಕೆಲವರಿಗೆ ಎಲರ್ಜಿ ಆಗಿ ಆ ನಮೂನೆ ಕೆಮ್ಮು, ಆ ನಮೂನೆ ವೀಸಿಂಗ್ ಸ್ಟಾರ್ಟ್ ಮಾಡ್ಕೊಂಡು, ಇದೆಲ್ಲ ಕಾಮನ್ ಹೌಸ್ ಹೋಲ್ಡ್ ಎಲರ್ಜನ್ಸ್ ನಮ್ಮ ಇದರಲ್ಲಿ ಇರುವಂಥದ್ದು. ಈ ಅಸ್ತಮ ಇರುವಂಥ ಮಕ್ಕಳು ಸರ್, ಅಂದರೆ ಅವರು ಯಾವ ಯಾವ ಆಹಾರ ಪದ್ಧತಿಗಳನ್ನು ಪಾಲನೆ ಮಾಡಬೇಕು ಸರ್? ಮೇನ್ ಏನಂತ ಹೇಳಿದರೆ, ಅವರಿಗೆ ಎಲರ್ಜಿ ಉಂಟಾ ಇಲ್ವಾ ಅಂಥೇಳಿ ನೋಡುವಂಥದ್ದು. ನಾನೊಂದು ಉದಾಹರಣೆ ಕೊಡ್ತೇನೆ. ಒಂದೇ ಬಾಳೆಹಣ್ಣು, ಮನೇಲಿ 4 ಜನ ಇದ್ದೆ, ತಂದೆ ತಾಯಿ ಮತ್ತು 2 ಮಕ್ಕಳಿದ್ದಾರೆ. ಸೊ ಈ ಬಾಳೆಹಣ್ಣನ್ನು, ಒಂದೇ ಬಾಳೆಹಣ್ಣನ್ನು ನೀವು 4 ತುಂಡು ಮಾಡಿ 4 ಜನರಿಗೆ ಕೊಟ್ಟರು. ಈ ಆಸ್ತಮದ ಮಗುವಿಗೆ ಕೆಮ್ಮ ಸ್ಟಾರ್ಟ್ ಆಯಿತು. ಈಗ ಪ್ರಾಬ್ಲಮ್ ಎಲ್ಲಿ? ಬಾಳೆಹಣ್ಣಲ್ಲಿ ಪ್ರಾಬ್ಲಮ್ ಇದ್ದರೆ ಎಲ್ಲ 4 ಜನರಿಗೆ ಸ್ಟಾರ್ಟ್ ಆಗಬೇಕಿತ್ತು. ನಾವೆಲ್ಲ ಬಾಳೆಹಣ್ಣು ಡೈಲಿ ತಿನ್ನುವವರೆ, ನಮಗೆಲ್ಲರಿಗೂ ಆಗಬೇಕಿತ್ತು. ಹಾಗೆ ಆಗ್ತಾ ಇಲ್ಲ. ಸೊ ಆ ಮಗುವಿಗೆ ಬಾಳೆಹಣ್ಣದು ಪ್ರೋಟೀನ್ ಕಾಂಟ್ಯಾಕ್ಟ್ ಆಗುವಾಗ ಆ ನಮೂನೆ ರಿಯಾಕ್ಷನ್ ಆಗ್ತದೆ, ಅದರಿಂದ ಅವನಿಗೆ ಕೆಮ್ಮ ಬರ್ತದೆ. ಸೊ ನಾವು ನೋಡಬೇಕು. ಹಾಗೆ ನಮಗೆ ಪರೀಕ್ಷೆ ಮಾಡಿದಾಗ ಯಾವುದು ಎಲರ್ಜಿನ ಯಾವುದಿಲ್ಲ, ಬಟ್ ಕಾಮನ್ ಇರೋದು ಯಾವುದು? ಈಗಿರುವಂಥದ್ದು ಎಲ್ಲ ನಮ್ಮ ಪ್ರಾಸೆಸ್ಡ್ ಫುಡ್ ತುಂಬ ಜನರಿಗೆ ಎಲರ್ಜಿ ಆಗ್ತದೆ. ಬೇಕರಿ ಐಟಮ್ಸ್, ಅದಕ್ಕೆ ಕಲರಿಂಗ್ ಏಜೆಂಟ್ಸು, ಪ್ರಿಸರ್ವೇಟಿವ್ಸ್, ಟೇಸ್ಟ್ ಮೇಕರ್ ಹಾಕ್ತದೆ. ಅದರಲ್ಲಿ ಒಂದು ಆರೆಂಜ್ ಫ್ಲೇವರ್ ಮಾಡಲಿಕ್ಕೆ 16 ಕೆಮಿಕಲ್ ಹಾಕ್ತಾರೆ. ಒಂದರಲ್ಲಾದರೆ ಎಲರ್ಜಿ ಆದರೆ ನಿಮಗೆ ಸ್ಟಾರ್ಟ್ ಆಗ್ತದೆ. ಮತ್ತು ದ್ರಾಕ್ಷೆ ಇಸ್ ನೊಟೋರಿಯಸ್ ಇದರಲ್ಲಿ ಎಲರ್ಜಿ ಆಗುವಂಥದ್ರಲ್ಲಿ, ಅದನ್ನೇ ಅವಾಯ್ಡ್ ಮಾಡಬೇಕು. ಕೊಕ್ಕೋ ತುಂಬ ಮಕ್ಕಳಿಗೆ ಕೊಕ್ಕೋ ಎಲರ್ಜಿ ಆಗ್ತದೆ. ಫ್ರೈಡ್ ಥಿಂಗ್ಸ್ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಬಟ್ ಫೈನಲಿ ಏನಂತ ಹೇಳಿದರೆ, ನೀವು ಕೊಟ್ಟು ನೋಡಬೇಕು. ಕೊಟ್ಟು ನೋಡಿ ವಿದಿನ್ 3 ಡೇಸ್ ಒಳಗೆ ಸ್ಟಾರ್ಟ್ ಆಗ್ತದೆ. ಇಚ್ಚಿಂಗ್ ಸ್ಟಾರ್ಟ್ ಆಗ್ತದೆ, ಹೊಟ್ಟೆ ನೋವು ನಮೂನೆ ಆಗ್ತದೆ, ವಾಂತಿ ಆಗ್ತದೆ, ರನ್ನಿಂಗ್ ನೋಸ್ ಬರ್ತದೆ, ಕೆಮ್ಮು ಬರ್ತದೆ. ಅದು ನಿಮಗೆ ಅದರಿಂದ ಎಲರ್ಜಿ ನೀವೀಗ ಆರೆಂಜನ್ನು 1 ವರ್ಷ ತಿಂದ್ರಿ, ಏನಾಗಲಿಲ್ಲ, ಅದಾದ ನಂತರ ಅದಕ್ಕೆ ಎಲರ್ಜಿ ಆಗುವಂಥದ್ದು ಏನಾಗೋದಿಲ್ಲ. ಈ ಮೆಂಟಲ್ ಸ್ಟ್ರೆಸ್ ಅನ್ನೋದು ಈ ಅಸ್ತಮದ ಮೇಲೆ ಎಷ್ಟು ಪರಿಣಾಮವನ್ನು ಬೀರ್ತದೆ ಸರ್? ಇದು ಒಂದು ಪ್ರಪೋರ್ಷನ್ ಆದ ಪಾಪ್ಯುಲೇಷನ್ ಆಸ್ತಮ ಇದ್ದವರಿಗೆ ಇದು ಎಫೆಕ್ಟ್ ಆಗ್ತದೆ. ಬಟ್ ನಾವು ನೋಡಿದ ರೀತಿ ಅಥವಾ ಎವಿಡೆನ್ಸ್ ಪ್ರಕಾರ ಇದು ಸ್ವಲ್ಪ ಜಾಸ್ತಿ ಈ ಹದಿಹರೆಯದ ಮಕ್ಕಳಲ್ಲಿ ಜಾಸ್ತಿ, ಎಸ್ಪೆಷಲಿ ಹುಡುಗಿಯರಿಗೆ ಮತ್ತು ಓಲ್ಡರ್ ಪೀಪಲ್ಗೆ. ಸೊ ಏನಾದರೂ ಸ್ಟ್ರೆಸ್ ಬಂದ ಕೂಡಲೇ ವೀಸಿಂಗ್ ನಮ್ಮನೆ ಬರ್ತದೆ. ಇದು ನೋನ್ ಫ್ಯಾಕ್ಟ್ ವಿತ್ ದ್ಯಾಟ್. ಬಟ್ ಇದರದ ಪ್ರಮಾಣ ನಮ್ಮ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ, ವೆಸ್ಟರ್ನ್ ಇದು ಮಾಡಿದ್ರೆ ಕಮ್ಮಿ ಇದು. ಬಟ್ ಯಂಗರ್ ಏಜ್ನಲ್ಲಿ ಸಹ ಕೆಲವರಿಗೆ ಬರುವಂಥ ಚಾನ್ಸಸ್ ಉಂಟು, ಎಕ್ಸಾಮ್ ಸ್ಟ್ರೆಸ್ ಇರಲಿ. ಬಟ್ ಎಕ್ಸಾಮ್ ಸ್ಟ್ರೆಸ್ ಬರೋದು ಯಾವಾಗ? ಹದಿಹರೆಯದಲ್ಲಿ, ಅವರು ಒಂದು 14-15 ವರ್ಷ ಇರುವಾಗ ಇದೆಲ್ಲ ಆ ಪ್ರಾಯದಲ್ಲಿ ಇದು ಜಾಸ್ತಿ ಅಂಥೇಳಿ ನಾವು ನಮಗೆ ಬರುವಂಥ ಪೇಷಂಟ್ ಮುಖಾಂತರ ನಾವು ತಿಳಿದುಕೊಳ್ತೇವೆ. ಸರ್, ಈಗ ಈ ಅಸ್ತಮ ಇರುವವರಿಗೆ ಏನಾದರೂ ಲಸಿಕೆಗಳನ್ನು ಕೊಟ್ಟರೆ ಏನಾದರೂ ಪ್ರಭಾವ ಬೀರುತ್ತಾ ಸರ್? ಅಥವಾ ಯಾವ ರೀತಿಯ ಲಸಿಕೆಗಳನ್ನು ಕೊಡ್ಬೋದು ಸರ್? ಏನಂತ ಹೇಳಿದರೆ, ನಮಗೊಂದು ಇಂಜೆಕ್ಷನ್ ಕೊಟ್ಟ ನಂತರ ಆಸ್ತಮೆ ಬರದಿಂತ ಲಸಿಕೆ ಇದ್ದರೆ ಅದರಷ್ಟು ಒಳ್ಳೇದು ಯಾವುದಿಲ್ಲ. ಬಟ್ ಹಾಗೆ ಆಗೋದಿಲ್ಲ, ಅಂಥದ್ದು ಇಷ್ಟವರೆಗೆ ಫೈಂಡ್ ಔಟ್ ಮಾಡಲಿಲ್ಲ ಯಾರು. ಬಟ್ ಏನಂತ ಹೇಳಿದರೆ, ಕೆಲವು ಕ್ರಿಮಿಗಳು ಆಸ್ತಮವನ್ನು ಟ್ರಿಗರ್ ಮಾಡ್ತದೆ. ಯಾವುದಂತ ಹೇಳಿದರೆ, ಇನ್ಫ್ಲುಯೆನ್ಸಾ ವೈರಸ್, ಎಡಿನೋ ವೈರಸ್, RSV ವೈರಸ್ ಅಂಥದ್ದೆಲ್ಲ. ಅದರಲ್ಲಿ ಲಸಿಕೆ ಇರೋದು ನಮಗೀಗ ಕಾಮನ್ಲಿ ಅವೈಲೇಬಲ್ ಫ್ಲೂ ಜ್ವರದ ವಿಷಯ. ಫ್ಲೂ ಇನ್ಫ್ಲುಯೆನ್ಸಾ A and B ಅಂತ ಹೇಳಿ ಉಂಟು, ಅದು ಲಸಿಕೆ ಸಿಗ್ತದೆ. ಅದು ಕೊಟ್ಟರೆ ಆ ಸೀಸನಲ್ ಇನ್ಫೆಕ್ಷನ್ ಆಗಿ ಆಸ್ತಮಕ್ಕೆ ಹೋಗುವದನ್ನು ತಡಿಸ್ಬೋದು. ಬಟ್ ರೆಸ್ಪಿರೇಟ್ರಿ ಏನಂತ ಹೇಳಿದರೆ, ನಮಗೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಉಂಟು, ದೆನ್ ನ್ಯೂಮೋಕಾಕಲ್ ನ್ಯೂಮೋನಿಯಾ ವ್ಯಾಕ್ಸಿನ್, ಇದನ್ನೆಲ್ಲ ಕೊಡುವಂಥದ್ದು ಎಲ್ಲದಕ್ಕಿಂತ ನಾನು ಯಾವಾಗಲೂ ಐ ಬಿಲೀವ್ ದ್ಯಾಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆಲ್ವೇಸ್. ಈ ರೋಗಗಳು ನಮಗೆ ಬರದಿದ್ದದೆ ಒಳ್ಳೆಯದು. ಆದರೆ ಅಸ್ತಮಕ್ಕೆ ಅಂಥೇಳಿ ಒಂದು ಸಪ್ರೇಟಾಗಿ ಯಾವುದು ವ್ಯಾಕ್ಸಿನ್ ಇಲ್ಲ. ಬಟ್ ದೇ ಆರ್ ವರ್ಕಿಂಗ್ ಲಾಟ್ ಆನ್ ದಟ್ mRNA ವ್ಯಾಕ್ಸಿನ್ಸ್. ಇದರಲ್ಲಿ ಹೇಗೆ ಪ್ರಿವೆಂಟ್ ಮಾಡೋದು, ಈಗ ಕ್ಯಾನ್ಸರಿಗೆ ಪ್ರಿವೆನ್ಷನ್ ಮಾಡಲಿಕ್ಕೆ ಹೇಗೆ ವ್ಯಾಕ್ಸಿನ್ಸ್ ಎಲ್ಲ ಬಂದಿದೆ, ಅದೇ ನಮ್ಮನ್ನೇ ಹೋಪ್ ಮೇ ಬಿ 10 ವರ್ಷದ ಟೈಮ್ನಲ್ಲಿ ಏನಾದರೂ ಬರ್ಬೋದು ಅಂಥೇಳಿ ನಮಗೆ ಅನಿಸಿಕೆ. ಬಿಕಾಸ್ ನಮಗೆ ಮುಂಚೆ ಡೇಟಾ ಇರಲಿಲ್ಲ, ಈಗ ಭೂಲೋಕದೆಲ್ಲ ಅಷ್ಟು ಡೇಟಾ ಬರ್ತಾ ಉಂಟು. ಅದರಿಂದ ತಿಳುವಳಿಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಲ್ಲೆಲ್ಲ ಡ್ರಗ್ ಫೈಂಡ್ ಔಟ್ ಮಾಡುವಂಥದ್ದು, ರಿಸರ್ಚ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ ಈಗ. ಅದರಿಂದ ಒಂದು ಅನಿಸಿಕೆ ಬರ್ಬೋದು ಅಂಥೇಳಿ ಒಂದು ನಮ್ಮ ಇದು. ಈಗ ಅಂಥೇಳಿದರೆ ಕೆಲವು ಹೊಸ ಮೆಡಿಸಿನ್ಸ್ ಎಲ್ಲ ಬಂದಿದೆ, ಒಂದು ಬಯೋಲಾಜಿಕಲ್ಸ್ ಅಂತೇಳಿ, ಇದು ಉರಿಯೂತವನ್ನು ಕಮ್ಮಿ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಅದು ಕೆಲವರಿಗೆ ಸಿವಿಯರ್ ನಾನ್ ರೆಸ್ಪಾಂಡಿಂಗ್ ಆಸ್ತಮಕ್ಕೆ ಯೂಸ್ ಮಾಡ್ತಾ ಇದ್ದೇವೆ ನಾವು. ಈ ಅಸ್ತಮಕ್ಕೆ ಲಸಿಕೆಗಳನ್ನು ಕೊಡೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಗಳು ಆಗುತ್ತೆ ಸರ್? ಇಲ್ಲ, ಯಾವ ಲಸಿಕೆಯಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಎಂತಕ್ಕಂತ ಹೇಳಿದರೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಆರ್ ವೆರಿ ಸ್ಟ್ರಿಕ್ಟ್. ಓನ್ಲಿ WHO ಇಂದ ಪಾಸ್ ಆದದ್ದು. ಅದು ಪಾಸ್ ಆಗಿದ್ದರೂ ಇಲ್ಲಿ ನಾವು ಸ್ಟಡಿ ಮಾಡಿ ಏನು ಇದು ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಅಂದ ನಂತರವೇ ಕೊಡ್ತಾ ಇರ್ತಾರೆ. ಬಟ್ ಎಂಥದೇ ನಮ್ಮ ದೇಹಕ್ಕೆ ನಾರ್ಮಲ್ ಇಲ್ಲದಿದ್ದದನ್ನು ಕೊಡುವಾಗ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಅದು ಮಿನಿಮಲ್ ಸೈಡ್ ಎಫೆಕ್ಟ್, ಅದರಿಂದ ಏನಾದರೂ ಲಾಂಗ್ ಟರ್ಮ್ ಏನೂ ಎಫೆಕ್ಟ್ ಏನೋ ಅಂಥದ್ದು ಆಗೋದಿಲ್ಲ.
ಸರ್, ಈಗ ಅಸ್ತಮ ಇರುವಂಥ ಮಕ್ಕಳ ಪೋಷಕರಿಗಾಗಿ ಏನಾದರೂ ಜಾಗತಿಕ ಮಟ್ಟದಲ್ಲಿ ಏನಾದರೂ ಸಂಘಟನೆಗಳು ಏನಾದರೂ ಇದೆಯಾ ಸರ್? ನಮ್ಮ ಜಾಗತಿಕ ಮಟ್ಟದಲ್ಲಿ ಅಂತ ಹೇಳಿದರೆ ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಮತ್ತು ರಾಯಲ್ ಕಾಲೇಜ್ ಆಫ್ ಚೈಲ್ಡ್ ಡೆತ್ನವರೆಲ್ಲ ಒಂದು ಸಂಸ್ಥೆ ಮಾಡಿದ್ದಾರೆ, ಎಲ್ಲ ಪೇರೆಂಟ್ಸಿಗೆ ಹೇಗೆ ಹೆಲ್ಪ್ ಮಾಡೋದು ಅಂಥೇಳಿ. ಅವರು ವಿಡಿಯೋ ಮಾಡ್ತಾ ಇದ್ದಾರೆ, ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ನವರಿಗೆ ಕಾಲಿಗೆ ಇದು ಮಾಡೋದು. ನಮ್ಮ ಇಂಡಿಯಾದಲ್ಲಿ ಸಹ ನಮ್ಮ ಪೂನಾದಲ್ಲಿ ಒಂದು ಕಂಪನಿ ಉಂಟು, ಒಂದು ಸಂಘಟನೆ ಉಂಟು. ಈ ಸಂಘಟನೆ ಎಲ್ಲ ಇದು ವಿಡಿಯೋ ಮಾಡುವಂಥದ್ದು ಮತ್ತು ಹೇಗೆ ಇನ್ಹೇಲರ್ ಕೊಡುವಂಥದ್ದು, ಅದರಿಂದ ಸೈಡ್ ಎಫೆಕ್ಟಾ ಉಂಟು ಅಂಥೇಳಿ. ಮತ್ತೇನಂತ ಹೇಳಿದರೆ ನಮ್ಮ ಒಂದೊಂದು ಕಾಲೇಜ್ನಲ್ಲಿ, ಕೆಲವು ಕಾಲೇಜ್ನಲ್ಲಿ ನಮಗೆ ಆಸ್ತಮಾ ಕ್ಲಿನಿಕ್ ಅಂತ ಹೇಳಿ ಉಂಟು. ಈ ಎಲ್ಲ ಮಕ್ಕಳನ್ನು ಆ ದಿವಸ ಮೇ ಬಿ ವಾರಕ್ಕೆ ಒಂದು ಸರ್ತಿ ಅಥವಾ ತಿಂಗಳಿಗೆ ಒಂದು ಸರ್ತಿ ಅಥವಾ 2 ಸರ್ತಿಯ ಮಾಡ್ತೇವೆ. ಅದರಲ್ಲಿ ಅವರು ಬಂದು ಆಗ ಅವರಿಗೆ ಟೆಸ್ಟ್ ಎಲ್ಲ ಮಾಡುವಂಥದ್ದು, ನಾವಂತೆ ಪೀಕ್ ಫ್ಲೋ ಮೀಟ್ರ್ ಅಂತ ಹೇಳ್ತೇವೆ. ಅದಂತೇಳಿದ್ರೆ ಊದಲಿಕ್ಕೆ, ಅವರಿಗೆ ಲಂಗ್ಸಲ್ಲಿ ಗಾಳಿನಾಳಗಡೆ ಸಣ್ಣದಿದ್ದರೆ ಊದುವಂಥ ಕೆಪಾಸಿಟಿ ಕಮ್ಮಿ ಆಗ್ತದೆ, ಆಗ ಗೊತ್ತಾಗ್ತದೆ ಇವನಿಗೆ ಎಫೆಕ್ಟ್ ಆಗ್ತಾ ಉಂಟಾ ಅಂಥೇಳಿ. ಅದು ಟೆಸ್ಟ್ ಮಾಡುವಂಥದ್ದು. ಮತ್ತೊಂದು ಪಲ್ಮರಿ ಫಂಕ್ಷನ್ ಟೆಸ್ಟ್. ನಾನು ಹೇಳಿದೆಲ್ಲ, ಆಸ್ತಮಾ ಇಸ್ ಅ ಡಿಸೀಸ್ ಆಫ್ ರಿವರ್ಸಿಬಿಲಿಟಿ ಅಂಥೇಳಿ. ಒಂದು ಸರ್ತಿ ನಾರ್ಮಲ್ ಇರ್ತದೆ, ಒಂದು ಸರ್ತಿ ಕನ್ಸ್ಟ್ರಿಕ್ಟ್ ಆಗ್ತದೆ. ಅದು ರಿವರ್ಸಿಬಿಲಿಟಿ ನೋಡಲಿಕ್ಕೆ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂಥೇಳಿ ಮಾಡ್ತೇವೆ. ಅದು ಸಹ ಒಂದು ಈ ನಮ್ಮ ಆಸ್ತಮಾ ಕ್ಲಿನಿಕ್ನಲ್ಲಿ ಮಾಡುವಂಥದ್ದು. ಮತ್ತು ಪೇರೆಂಟ್ಸಿಗೆ ಏನೆಲ್ಲ ಮಾಡಬೇಕು ಮಾಡಬಾರ್ದು ಆಸ್ತಮಾದ ವಿಷಯದಲ್ಲಿ ಮಾಹಿತಿ ಕೊಡುವಂಥದ್ದು ಈ ಆಸ್ತಮಾ ಕ್ಲಿನಿಕ್ ಅಂಥೇಳಿ ಉಂಟು. ಇದರಲ್ಲಿ ಇದು ಮತ್ತು ತುಂಬ ವೀಡಿಯೋಸ್ ಉಂಟು, ಬೇರೆ ಬೇರೆ ಡಾಕ್ಟ್ರು, ಮಕ್ಕಳ ಡಾಕ್ಟ್ರು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಿ ಕೊಟ್ಟಿದ್ದಾರೆ ಆಸ್ತಮದ್ದು. ತಂದೆ ತಾಯಂದಿರು ಅದ್ರ ನೋಡ್ಬೋದು. ಈಗ ಅಂತೇಳಿದರೆ ವೀಡಿಯೋ ಯೂಟ್ಯೂಬಲ್ಲಿ ಸಿಕ್ಕುವಂಥದ್ದು ಬಹು ಬಾರಿ ಸುಲಭ. ಸೊ ಅದನ್ನು ಕೊಟ್ಟು ನೋಡಿಕೊಂಡು ಮಕ್ಕಳು ಇದರ ವಿಷಯದಲ್ಲಿ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು, ಯಾವುದು ಕ್ಯೂರ್ ಮಾಡೋದಕ್ಕಿಂತ ಪ್ರಿವೆಂಟ್ ಮಾಡುವಂಥದ್ದು ಬೆಟರ್. ಬಿಕಾಸ್ ಆಸ್ತಮಾ ಈಸ್ ಪ್ರಿವೆಂಟಬಲ್, ಆಸ್ತಮಾ ಅಟ್ಯಾಕ್ ಈಸ್ ಪ್ರಿವೆಂಟಬಲ್. ಸರ್, ಈಗ ಅಸ್ತಮ ಬರದ ರೀತಿ ಯಾವುದಾದ್ರೂ ನಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದಾ ಸರ್? ನಿಜವಾಗಿ ಮಾಡ್ಬೋದು. ಏನಂತ ಹೇಳಿದರೆ ಮಕ್ಕಳಲ್ಲಿ ಒಂದೇನಂತ ಹೇಳಿದರೆ ಆಸ್ತಮಾ ಅಟ್ಯಾಕ್ ಆಗುವಾಗ ಅದನ್ನು ತಡ್ಕೊಳ್ಳುವ ಶಕ್ತಿ ಜಾಸ್ತಿ ಮಾಡ್ಬೋದು. ಅದು ಹೇಗಂತ ಯೋಗ ಮಾಡಿದರೆ ನಿಮ್ಮದು ವೈಟಲ್ ಕೆಪಾಸಿಟಿ ಅಂತ ಹೇಳ್ತಾರೆ, ಲಂಗ್ಸ್ದು ಕೆಪಾಸಿಟಿ ಜಾಸ್ತಿ ಆಗ್ತದೆ. ಸ್ವಿಮ್ಮಿಂಗ್, ಎಕ್ಸಸೈಸಸ್ ಇದೆಲ್ಲ ಮಾಡುವಾಗ ಒಂದು ಮಾನಸಿಕ ಇದು ಸಹ ಕಮ್ಮಿ ಆಗ್ತದೆ. ಯಾವುದೇ ನಾವು ಈ ಎಕ್ಸಸೈಸಸ್ ಯೋಗ ಗೀಗ ಮಾಡಿದ್ರೆ ಅದರಿಂದ ಅಟ್ಯಾಕ್ಸ್ ಎಲ್ಲ ಕಮ್ಮಿ ಆಗ್ತದೆ. ಮತ್ತು ಪೊಲ್ಯೂಷನ್ ಪ್ರಿವೆನ್ಷನ್, ಹೊರಗಡೆ ನಾವು ಒಳ್ಳೆ ಮರಗಳನ್ನು ನೆಡುವಂಥದ್ದು, ಪೊಲ್ಯೂಷನ್ ಆಗದ ರೀತಿ ನೋಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಹೋಗಲೇಬೇಕು, ಆ ಟೈಮ್ನಲ್ಲಿ ಮಾಸ್ಕ್ ಹಾಕಿ ಹೋಗುವಂಥದ್ದು. ಮತ್ತು ಕ್ಲೆನ್ಲಿನೆಸ್, ಕೈಯನ್ನು ತೊಳೆಯುವಂಥದ್ದು, ಇದಕ್ಕೆ ಇದು ಮಾಡುವಂಥದ್ದು. ನಿಮಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಡ್ಯೂರಿಂಗ್ ಕೋವಿಡ್ ಎಲ್ಲ ಆಸ್ತಮಾ ಎಲ್ಲ ಆಲ್ಮೋಸ್ಟ್ 75% ಕಮ್ಮಿ ಆಗಿತ್ತು. ಅಂದರೆ ಮನೆಯಿಂದ ಹೊರಗೆ ಹೋಗ್ತಿರಲಿಲ್ಲ ಮಕ್ಕಳು, ಅದರಿಂದ ಆಸ್ತಮವೇ ಕಮ್ಮಿ ಆದಾಗೆ ನಮಗೆ ಯಾವುದು ಕೇಸ್ ಯಾವುದು ಸಿಗ್ತಿರಲಿಲ್ಲ. ಮತ್ತು ಇವನ್ ಈ ಫ್ಯಾನ್ಸಿ ಫುಡ್ ಐಟಮ್ಸ್, ಅದಕ್ಕೆ ಕಲರಿಂಗ್ ಏಜೆಂಟ್ಸು, ಟೇಸ್ಟ್ ಮೇಕರ್ ಆಗುವಂಥದ್ದು, ಬೇಕರಿ ಐಟಮ್ಸು, ಜಂಕ್ ಫುಡ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ಮತ್ತು ಮೇನ್ಲಿ ಏನಂತ ಹೇಳಿದರೆ ನಮಗೆ ಅಟ್ಯಾಕ್ ಯಾವಾಗ ಆಗ್ತದೆ ಅಂಥೇಳಿ ಆ್ಯಂಟಿಸಿಪೇಟ್ ಮಾಡಿ ಅದನ್ನು ಪ್ರಿವೆನ್ಷನ್ ಮಾಡುವಂಥದ್ದು ಇಂಪ್ರೂವ್ಮೆಂಟ್. ಇಮಿಡಿಯೇಟ್ ಕೆಮ್ಮು ಸ್ಟಾರ್ಟ್ ಆದ ಕೂಡಲೇ ಅದಕ್ಕೆ ಮೆಡಿಸಿನ್ ಕೊಡುವಂಥದ್ದು, ಅಥವಾ ಆಗಾಗ ಬರುವವರು ಈ ಇನ್ಹೇಲ್ಡ್ ಮೆಡಿಸಿನ್ ತಗೊಂಡು ಅದು ಬರದ ರೀತಿ ಮಾಡುವಂಥದ್ದು. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಐಟಮ್ಸು ಪ್ರಿವೆನ್ಷನ್ ಮಾಡಲಿಕ್ಕಾಗಿ. ಈ ವೀಕ್ಷಕರು ಇದನ್ನು ನೋಡಿದ ಮೇಲೆ ಈ ರೀತಿ ಯಾವುದಾದ್ರೂ ಲಕ್ಷಣಗಳಿದ್ದರೆ ಸರ್, ಪೋಷಕರು ತಮ್ಮ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಬರಬೇಕು ಸರ್? ನಾನು AJ ಹಾಸ್ಪಿಟಲಲ್ಲಿ ಬೆಳಿಗ್ಗೆ 9ರಿಂದ 1 ಗಂಟೆವರೆಗೆ ಇರ್ತೇನೆ. ಆ ಟೈಮ್ನಲ್ಲಿ ಪ್ರತಿ ದಿವಸ ಯಾವಾಗ ಸಹ ಬಂದು ಇಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಇದ್ರ ವಿಷಯದಲ್ಲಿ ಆಸ್ತಮಾ ಇದ್ದವರಿಗೆ ಎಲ್ಲ ಟೆಸ್ಟ್ ಮಾಡುವಂಥದ್ದು, ಟ್ರೀಟ್ಮೆಂಟ್ ಕೊಡುವಂಥದ್ದು ಎಲ್ಲ ಫೆಸಿಲಿಟಿ ಇಲ್ಲಿ ಉಂಟು. ಇದು ಒಂದೇ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಮಂಗಳೂರಿನಲ್ಲೇ ಮಕ್ಕಳಿಗೆ ಕೊಡುವಂಥ ಸ್ಪೆಷಾಲಿಟಿ ಮೆಡಿಸಿನ್ನಲ್ಲಿ ನಮ್ಮದು ಫೋರ್ಫ್ರಂಟ್ ಆಗಿ ಉಂಟು. ನಮ್ಮಲ್ಲಿ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಮತ್ತು ನಮ್ಮ ಇಂಟೆನ್ಸಿವ್ ಕೇರ್ ಡಿಪಾರ್ಟ್ಮೆಂಟ್ ಬೆಸ್ಟ್ ಅಂತ ಹೇಳ್ತಾರೆ. ನಾವು 3 ಜನ ಇಂಟೆನ್ಸಿವಿಸ್ಟ್ ಇದ್ದಾರೆ ಇಲ್ಲಿ ಮಂಗಳೂರು ನಮ್ಮ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ನಲ್ಲಿ. ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ PS ಪ್ರಸಾದ್ ಇದ್ದಾರೆ, ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಇದ್ದಾರೆ, ಮತ್ತು ಅಡೋಲೆಸೆಂಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಅಮಿತಾ ರಾವ್ ಆರೂರ್ ಇದ್ದಾರೆ, ಮತ್ತು ಡಾಕ್ಟರ್ ಶ್ರೀಕೃಷ್ಣ ಇದ್ದಾರೆ, ಜನರಲ್ ಪೀಡಿಯಾಟ್ರಿಕ್ ಫಿಸಿಷಿಯನ್ ಮತ್ತು ವ್ಯಾಕ್ಸಿನ್ ಸ್ಪೆಷಲಿಸ್ಟು ಅವರಿದ್ದಾರೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಬೇರೆ ಬೇರೆ ಸಬ್ ಸ್ಪೆಷಾಲಿಟಿ ಟ್ರೀಟ್ಮೆಂಟು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಉಂಟು. ಅದರಿಂದ ನಿಮಗೆ ಏನೇ ಮಕ್ಕಳ ವಿಷಯದಲ್ಲಿ ಪ್ರಾಬ್ಲಮ್ ಇದ್ದರೆ ಈ ನಮ್ಮ ಇದರಲ್ಲಿ ಬಂದು ಅವರಿಗೆ ತೋರಿಸ್ಬೋದು. 9ರಿಂದ 1 ಗಂಟೆವರೆಗೆ ಎಲ್ಲರೂ ಇದ್ದಾರೆ, ಯಾವ ಟೈಮ್ನಲ್ಲಿ ಸಹ ಬಂದು ತೋರಿಸ್ಬೋದು. ಎಸ್ಪೆಷಲಿ ಎಮರ್ಜೆನ್ಸಿ ಆಗಲಿ, ಅತ್ಯಂತ ಸಿಕ್ಕಾಗಿರುವ ಮಕ್ಕಳಿಗೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್
ಇಂಟೆನ್ಸಿವ್ ಕೇರ್ ಯೂನಿಟ್ ಒನ್ ಆಫ್ ದ ಬೆಸ್ಟ್ ಇಂಟೆನ್ಸಿವ್ ಕೇರ್ ಯೂನಿಟ್ಸು. ನಮ್ಮದು ಆ್ಯಕ್ಚುಲಿ ಫೆಲೋಶಿಪ್ಗೆ ನಮ್ಮದು ಎಫಿಲಿಯೇಟ್ ಆಗಿದೆ. ಸರ್, ಅಂತಿಮವಾಗಿ ನೀವು ಅಸ್ತಮಾದ ಬಗ್ಗೆ ಇಷ್ಟು ಕಂಪ್ಲೀಟಾಗಿ ನಮಗೆ ಮಾಹಿತಿ ಕೊಟ್ಟಿದ್ದೀರಿ ಸರ್. ನಿಜವಾಗ್ಲೂ ಈ ನಮ್ಮ ವೀಕ್ಷಕರಿಗೆ ತುಂಬ ಉಪಯುಕ್ತವಾದ ಮಾಹಿತಿ ಸರ್ ಇದು ನಿಜವಾಗ್ಲೂ. ಸೊ ಇಂಥ ಫೆಸಿಲಿಟಿ ಇರೋದು ನಮ್ಮ ಏಜ್ ಹಾಸ್ಪಿಟಲಲ್ಲಿ, ಒಂದು ಕಾಂಪ್ರಹೆನ್ಸಿವ್ ಯೂನಿಟ್ ಇರೋದು ಸರ್ ಪೀಡಿಯಾಟ್ರಿಕಲ್ಲಿ ಉತ್ತಮ ವಿಚಾರ ಕೂಡ. ನನಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸರ್ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.